ಯಂ ಬ್ರಹ್ಮಾ ವರುಣೇಂದ್ರ ರುದ್ರಮರುತಃ ಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃಸುರಾಸುರಗಣಾಃ ದೇವಾಯ ತಸ್ಮೈ ನಮಃ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಸೊ ವಾಣಿಯವರು ತಿಳಿಸಿದಂಗೆ ಜನ್ಮಾಷ್ಟಮಿ ಇನ್ನೇನು ಬರ್ತಾ ಇದೆ, ಶ್ರಾವಣ ಮಾಸ ಶುರು, ಹಬ್ಬಗಳ ಸರಣಿ ಒಂದಾದ್ರ ಮೇಲೆ ಒಂದ್ ಹಿಂದೆ ಒಂದ್ ಬರುತ್ತೆ. ಈ ಜನ್ಮಾಷ್ಟಮಿನಲ್ಲಿ ಒಬ್ಬೊಬ್ರು ನಾವೆಲ್ಲ ವಿಧವಾಗಿ ಆಚರಣೆ ಮಾಡ್ತೀವಿ. ನಾರ್ತ್ ಇಂಡಿಯಾಲ್ ಒಂಥರ, ಸೌತ್ ಇಂಡಿಯಾಲ್ ಒಂಥರ, ಕೆಲವರು ನಕ್ಷತ್ರದ ದಿನ ಹಬ್ಬ ಆಚರಣೆ ಮಾಡ್ತೀವಿ, ಇನ್ ಕೆಲವರು ತಿಥಿ ಅಷ್ಟಮಿ ದಿನ ಮಾಡ್ತೀವಿ, ಬಗೆ ಬಗೆಯಾದ ತಿಂಡಿಗಳನ್ನ ಮಾಡ್ತೀವಿ, ಕೆಲವರು ಉಪವಾಸಗಳನ್ನ ಮಾಡ್ತೀವಿ. ಈ ತರ ನಾವಿಲ್ಲಿ ಇಷ್ಟು ಸಂಭ್ರಮದಿಂದ ಕೃಷ್ಣನ ಪುಟ್ ಪುಟ್ಟು ಹೆಜ್ಜೆ ಬರೆದು ಎಲ್ಲ ತೊಟ್ಲಿಟ್ಟು ಎಲ್ಲ ಬರ್ಮಾಡ್ಕೋತೀವಿ. ಆವಾಗ ನನ್ಗೆ ಯೋಚನೆ ಬಂತು, ಕೃಷ್ಣ ಹುಟ್ಟದ್ನಲ್ಲ ಆವಾಗ, ಕೃಷ್ಣ ಅಷ್ಟಮಿ ಎಂದು ಆಗ ದ್ವಾಪರ ಯುಗದಲ್ಲಿ ಸೆರೆಮನೆಯಲ್ಲಿ ದೇವಕಿ ವಸುದೇವರಿಗೆ ಹುಟ್ಟಿದಾಗ ಆ ದೇವಕಿ ಹ್ಯಾಕ್ ಸಂಭ್ರಮ ಪಟ್ಲು. ಅವಳಿಗೇನು ನಮ್ ತರ ಏನು ಇರ್ಲಿಲ್ವಲ್ಲ ಪಾಪ, ಶಿ ವಾಸ್ ಇನ್ಸೈಡ್ ದ ಪ್ರಿಸನ್. ಹೆಂಗೆ ಅವಳ ಮನಸ್ಥಿತಿ ಹೇಗಿತ್ತು, ವಸುದೇವ ದೇವಕಿಯರ ಮನಸ್ಥಿತಿ ಹೇಗಿತ್ತು ಅಂತ ತುಂಬಾ ಕುತೂಹಲ ಆಯ್ತು. ಆವಾಗ ಈ ಭಾಗವತದಲ್ಲಿ ಇದ್ರದೆಲ್ಲ ವಿವರಣೆ ಬರುತ್ತೆ ಅನ್ಬಿಟ್ಟು ಸ್ವಲ್ಪ ನೋಡ್ದೆ, ಕೇಳಿಸ್ಕೊಂಡಿದೀನಿ ಮುಂಚೆ ಭಾಗವತ ಎಲ್ಲ, ಆದರೆ ಇದು ಕರೆಕ್ಟ್ ಆಗಿ ಗಮನ ಕೊಟ್ಟು ಕೇಳಿಸ್ಕೊಂಡಿರ್ತತಿ, ತಿಳ್ಕೊಂಡೆ. ಬಹಳ ರೋಚಕವಾಗಿದೆ, ತುಂಬಾ ಸುಂದರವಾಗಿದೆ. ಅದನ್ನ ಎಲ್ಲಾರ ಹತ್ರ ಹಂಚ್ಕೋಬೇಕು ಅಂತ ಮನಸ್ಸಾಯ್ತು ನನಗೆ, ಇಲ್ಲಿ ಅದಕ್ಕೊಂದು ಅವಕಾಶ ಸಿಕ್ತು. ಸೊ ಆದ್ದರಿಂದ ಭಾಗವತದ 10ನೇ ಸ್ಕಂದ ಮತ್ತು 3ನೇ ಅಧ್ಯಾಯದಲ್ಲಿ ಈ ಕೃಷ್ಣನ ಜನನದ ಒಂದು ಡಿಸ್ಕ್ರಿಪ್ಷನ್ ಇದೆ. ಅದ್ರೊಳಗೆ ಏನೇನಿದೆ ಅಂದ್ರೆ, ಭೂದೇವಿ ಪ್ರಕೃತಿ ಹೇಗೆ ಕೃಷ್ಣಾವತರಣಕ್ಕೆ ಸಿದ್ಧ ಮಾಡ್ಕೊಂಡ್ಲು, ಆಮೇಲೆ ಆ ಕೃಷ್ಣನ ದಿವ್ಯ ರೂಪದ ವರ್ಣನೆ, ಆನಂತರ ವಸುದೇವನ ಸ್ತುತಿ, ತನ್ನ ಮಗನ ಕಂಡು ಸ್ತುತಿ, ಹಾಗೂ ದೇವಕಿಯ ಸ್ತುತಿ, ನಂತರ ಕೃಷ್ಣನ ಅಂದ್ರೆ ವಿಷ್ಣುವಿನ ಆಶೀರ್ವಚನ. ಇಷ್ಟೆಲ್ಲ ಇದೆ ಈ 2ನೇ 3ನೇ ಅಧ್ಯಾಯದಲ್ಲಿ. ಬಹಳ ಸುಂದರವಾಗಿದೆ. ಅದನ್ನ ಒಂದಷ್ಟು ನೋಡೋಣ ಅಂತ ಇವಾಗ ಇದಕ್ಕೆ ಅವಕಾಶ ಆಗಿದೆ. ತುಂಬಾ ಕೃತಜ್ಞತೆ ನನಗೆ ಅದರದ್ದು. ಇದು ಹೇಳೋದು ಕೇಳೋದು ಅಂದ್ರೆ ಮಹಾ ಸೌಭಾಗ್ಯ. ಶ್ರೀಮದ್ ಭಾಗವತ ಇದೆಯಲ್ಲ, ಅದು ಕೃಷ್ಣನ ಅವತಾರವೇ ಅಂತ ಹೇಳಿದ್ದಾರೆ. ಇಟ್ ಇಸ್ ಅ ಲಿಟರರಿ ಇನ್ಕಾರ್ನೇಷನ್ ಆಫ್ ಕೃಷ್ಣ. ಕಾವ್ಯಾತ್ಮಕ ರೂಪದಲ್ಲಿ ಕೃಷ್ಣನೇ ನಮ್ಮ ಮುಂದೆ ಇದ್ದಾನೆ ಅಂತ ಹೇಳ್ತಾರೆ. ಭಾಗವತದಲ್ಲಿ ಕೃಷ್ಣನ ವಾಸುದೇವ ಅಂತ ಹೇಳ್ತಾರೆ. ವಾಸುದೇವ ಏನದು, ಯಾತಕ್ ವಾಸುದೇವ ಅಂದ್ರೆ, ಯಾರು ಎಲ್ಲೆಲ್ಲಿ ತನ್ನ ಸಂಪೂರ್ಣ ಅರಿವಿನಿಂದ ಸದಾ ಸರ್ವಕಾಲವೂ ಇರ್ತಾನೋ, ಸಂಪೂರ್ಣ ಪ್ರಜ್ಞೆ, ಆಲ್ವೇಸ್ ಫುಲ್ಲಿ ಕಾನ್ಶಿಯಸ್ ಆಫ್ ಹಿಸ್, ಇನ್ ಫುಲ್ ಪೊಸೆಷನ್ ಆಫ್ ಹಿಸ್ ಕಂಪ್ಲೀಟ್ ಎನರ್ಜಿ ಅಂಡ್ ಅವೇರ್ನೆಸ್, ತಾನು ಅರಿವಿನ ಸ್ವರೂಪ ಅಂತ ಯಾರು ಶುದ್ಧ ಅರಿವಾಗಿ ಆದರೆ ಮನುಷ್ಯನ ಒಂದು ದೇಹದಲ್ಲಿ ಇರ್ತಾನೋ ಅವನು ವಾಸುದೇವ, ಎಲ್ಲೆಲ್ಲೂ ಇರ್ತಾನೆ. ಅದಕ್ಕೋಸ್ಕರ ಅವನಿಗೆ ಇಡೀ ಭಾಗವತದಲ್ಲಿ ವಾಸುದೇವ ಅಂತ ಹೇಳಲಾಗತ್ತೆ. ಇದೇನು ಭಾಗವತದ ಹಿನ್ನೆಲೆ ಸ್ವಲ್ಪ ಚುಟುಕಾಗಿ ಏನಪ್ಪ ಹಿನ್ನೆಲೆ ಅಂದ್ರೆ, ವ್ಯಾಸರು, ವೇದವ್ಯಾಸರು, ಅವರು ಕೃಷ್ಣನ ಅಂಶವೇ, ಅಂಶಾವತಾರ ಆಫ್ ಕೃಷ್ಣ ವ್ಯಾಸರು ಅಂದ್ರೆ. ಅವ್ರಿಗೆ ಈ ವೇದಗಳನ್ನೆಲ್ಲ ವಿಂಗಡಿಸಿದ್ರಂತೆ, 4 ಭಾಗಗಳನ್ನಾಗಿ ಮಾಡಿ ಎಲ್ಲ ವಿಂಗಡಣೆ ಮಾಡಿ, ಅತ್ಯಂತ ಮಹತ್ತರವಾದ ಕೆಲಸ ಅದು. ಆದರೂ ಅವ್ರಿಗೆ ಸಮಾಧಾನ ಇರಲ್ವಂತೆ. ಏನೋ ಒಂದು ಲ್ಯಾಕ್, ಏನೋ ಒಂದು ಮಿಸ್ ಆಗ್ತಿದ್ಯಲ್ಲ, ಯಾಕೋ ನನಗೆ ಮನಸ್ಸಿಗೆ ಸಮಾಧಾನ ಇಲ್ವಲ್ಲ, ಏನೋ ಒಂದು ಮಿಸ್ಸಿಂಗ್ ಇದೆ ನನ್ನ ಲೈಫಲ್ಲಿ ಅಂತ ಹಂಗ ಅನ್ನಿಸ್ತಂತೆ. ಆವಾಗ ನಾರದರು ಬಂದು
ಹೇಳಿದ್ರಂತೆ, ನೋಡಪ್ಪ ನೀನು ಇದೆಲ್ಲ ಖಂಡಿತ ಈ ವೇದಗಳನ್ನೆಲ್ಲ ವಿಂಗಡಿಸಿ ಅದ್ಭುತವಾದ ತತ್ವಗಳನ್ನೆಲ್ಲ ನೀನು ಎಲ್ಲ ಅರ್ಥಕೊಂಡು ನೀನು ಜ್ಞಾನಿ ನೀನು, ಆದರೆ ಆ ಮಹಾಭಾರತದಲ್ಲಿ ನೀನು ಅಷ್ಟೊಂದು ಗೀತೆ ಅದು ಪಂಚಮ ವೇದವಾದ ಗೀತೆಯನ್ನ ಅಷ್ಟು ಸುಂದರವಾಗಿ ಎಲ್ಲ ಬಣ್ಣಿಸಿದ್ಯಾ, ಕೃಷ್ಣನ ಟೀಚಿಂಗ್ಸ್ ಅವರು ಅದೆಲ್ಲ ಹೇಳಿದ್ಯಾ, ಆದರೆ ಕೃಷ್ಣನ ಲೀಲೆಗಳನ್ನ ನೀನು ಕೊಂಡಾಡಿಲ್ಲ, ಆದ್ದರಿಂದ ನಿನಗೆ ಈ ತರ ಸಮಾಧಾನ ಇಲ್ಲ. ಆ ದೇವರು ಸಗುಣ ರೂಪವಾದ ಈ ಪರಬ್ರಹ್ಮನ ಲೀಲೆಗಳನ್ನ ನೀನು ಹೇಳ್ಬೇಕು. ಆ ಲೀಲೆಗಳನ್ನ ಹೇಳಿ ಕೊಂಡಾಡಿದ್ರೆ ಆವಾಗ ಮನಸ್ಸಿಗೆ ಆ ಉಲ್ಲಾಸ ಆಗತ್ತಲ್ಲ, ಅದು ಅನಿರ್ವಚನೀಯ. ಅದಕ್ಕೆ ಎಲ್ಲಾರು ಭಗವಂತನನ್ನ ಆ ಸಗುಣ ರೂಪವನ್ನ ಈ ಕೃಷ್ಣ ಜನ್ಮಾಷ್ಟಮಿ ಮತ್ತು ಇತರ ಹಬ್ಬಗಳಲ್ಲಿ ಆ ಸಗುಣ ರೂಪವಾದ ಬ್ರಹ್ಮನ ರೂಪಗಳನ್ನ ನಾವು ಆರಾಧನೆ ಮಾಡೋದು, ಸ್ತುತಿಸೋದು, ಪೂಜೆ ಮಾಡೋದು, ಅಲಂಕಾರ ಮಾಡೋದು ಎಲ್ಲವನ್ನೂ ಮಾಡ್ಕೊಂಡು ಬರ್ತಾ ಇದ್ವಿ. ಅದರಿಂದ ನಮ್ಗೆ ಅಷ್ಟು ಮನಸ್ಸಿಗೆ ಉಲ್ಲಾಸ, ಸಂತೋಷ, ಆನಂದ, ಸಮಾಧಾನ ಎಲ್ಲವೂ ಸಿಗತ್ತೆ. ಇದನ್ನ ನಾರದರು ವ್ಯಾಸರಿಗೆ ಹೇಳಿದಾಗ ವ್ಯಾಸರು ಏನ್ ಮಾಡಿದ್ರು, ಕಣ್ ಮುಚ್ಕೊಂಡು ಧ್ಯಾನ ಮಾಡಿದ್ರು. ಅವ್ರಿಗೆಲ್ಲ ಚಿತ್ತ ಶುದ್ಧಿ, ಅವ್ರಿಗೆ ಮೊದಲೇ ಅವರು ಅವತಾರ ಪುರುಷರು, ಅವರು ಅತ್ಯಂತ ಇದಾಗಿದ್ದವರು, ಚಿತ್ತಶುದ್ಧಿ ಅನ್ನೋದು ಏನು ಪ್ರಶ್ನೆನೇ ಇಲ್ಲ. ಅವರಿಗೆ ಎಲ್ಲ ಭಗವಂತನ ಲೀಲೆಗಳೆಲ್ಲ ಅವ್ರಿಗೆ ಕಣ್ಮುಂದೆ ಹಾದು ಹೋಯ್ತು. ಆವಾಗ ಕೂತ್ಕೊಂಡು ಭಾಗವತ ಪುರಾಣವನ್ನು ಬರೆದ್ರು ಅಂತ ಒಂದು ಪ್ರತೀತಿ. ಯಾರು ಬರೆಯಕ್ಕಾಗತ್ತೆ ಈ ಕೃಷ್ಣನ ಭಗವಂತನ ಲೀಲೆಗಳನ್ನ? ನಮೋಸ್ತುತೆ ವ್ಯಾಸ ವಿಶಾಲ ಬುದ್ಧೆ, ಅಷ್ಟು ಅವ್ರಿಗೆ ವಿಶಾಲವಾದಂತಹ ಬುದ್ಧಿ, ಒಂದು ಹೃದಯ ಎಲ್ಲವೂ ಇದ್ದಿದ್ರಿಂದ ಅವ್ರಿಗೆ ಈ ಕೃಷ್ಣನ ಕಥೆಗಳನ್ನ ಬರೆಯೋದಕ್ಕೆ ಆಯ್ತು. ಆಮೇಲೆ ಎಷ್ಟು ಕಾವ್ಯಾತ್ಮಕವಾಗಿದೆ, ಎಷ್ಟು ಸರಳವಾದ ಸಂಸ್ಕೃತದಲ್ಲಿ. ನಾವು ನಮ್ಗೆ ಯಾವ್ದಾದ್ರು ಒಂದು ಕನ್ನಡ ಯಾವ್ದು ರೀಜನಲ್ ಲ್ಯಾಂಗ್ವೇಜ್ ಯಾವ್ದಾದ್ರು ಬಂದ್ರೆ ಖಂಡಿತ ಆ ಸಂಸ್ಕೃತ ನಮಗೆ ಅರ್ಥವಾಗೋದ್ರೊಳಗೆ ಸಂಶಯವೇ ಇಲ್ಲ. ಅಷ್ಟು ಸೂಪರ್ಬ್ ಆಗಿ, ಅಷ್ಟು ಬ್ಯೂಟಿಫುಲ್ ಆಗಿ ಬರೆದಿದ್ದಾರೆ. ಸೊ ಈ ಲೀಲೆ ಎಲ್ಲ ಎಲ್ಲಪ್ಪ ಶುರು ಆಯ್ತು? ಡ್ರಾಮಾ. ಈ ಭಾಗವತಂ ಏನಪ್ಪಾ ಅಂದ್ರೆ ಕೃಷ್ಣನ ಲೀಲೆಗಳು, ಆಟಗಳು, ಎಲ್ಲವೂ ಲೀಲೆಗಳು. ಎಲ್ಲಿ ಶುರು ಆಯ್ತು ಈ ಲೀಲೆ? ಶುರು ಆಗಿದ್ದು ವೈಕುಂಠದಲ್ಲಿ. ಯಾವಾಗ? ಜಯ ವಿಜಯ ಅವ್ರ ಕತೆ ಗೊತ್ತು ತಾನೆ ನಮ್ಗೆ. ಅವರೇ ಶಾಪ ಪಡೆದು ಋಷಿಗಳಿಂದ, ಆಮೇಲೆ ಅವರೇ ವಿಷ್ಣುವಿನಿಂದ ವರ ಪಡೆದು ವಿಷ್ಣುವನ್ನು ನಾವು ಅವನ ಶತ್ರುಗಳಾಗಿ 3 ಜನ್ಮದಲ್ಲಿ ಹುಟ್ತೀವಿ ಅಂತ ಹೇಳಿ, ಇದೆಲ್ಲ ನಮಗ್ ಗೊತ್ತಿದೆ. ಆದ್ರಿಂದ ಇಲ್ಲಿ ನಾವು ಕೇಳೋ ಕಥೆಗಳೆಲ್ಲ ಅದು ಎಲ್ಲ ಡ್ರಾಮಾ ಅನ್ನೋದು ನಮ್ಗೆ ಯಾವಾಗ್ಲೂ ಜ್ಞಾಪಕ ಇರ್ಬೇಕು. ಯಾರು ಕೆಟ್ಟವರಲ್ಲ, ಯಾರು ಒಳ್ಳೆಯವರಲ್ಲ, ಎಲ್ಲಾನು ಭಗವಂತನ ಲೀಲೆ ಅಂತ ಒಂದು ನಮ್ಗೆ, ಅದಕ್ಕೆ ಈ ಭಾಗವತಕ್ಕೆ ಲೀಲೆ ಅಂತ ಹೇಳೋದು. ಸೊ ಆಮೇಲೆ ಇನ್ನೊಂದ್ ಸ್ವಲ್ಪ ಬ್ಯಾಕ್ಗ್ರೌಂಡ್ ಏನಂದ್ರೆ, ಈ ಭೂತಾಯಿ ಪಾಪ ಹಸುವಿನ ರೂಪದಲ್ಲಿ ಬಂದು ಚತುರ್ಮುಖ ಬ್ರಹ್ಮನ ಹತ್ರ ಹತ್ಕೋತಾಳೆ. ಏನಪ್ಪಾ ಅಂದ್ರೆ, ಸಿಕ್ಕಾಪಟ್ಟೆ ಅಸುರಿ ಪ್ರವೃತ್ತಿ ಜಾಸ್ತಿ ಆಗ್ಬಿಟ್ಟಿದೆ, ನನ್ ಬೆನ್ನು ಬಗ್ಗೋಗಿದೆ, ಅಸುರಿ ಪ್ರವೃತ್ತಿ ತಡೆಯಕ್ಕಾಗ್ತಾ ಇಲ್ಲ ನನಗೆ. ತುಂಬಾ ಈ ಕಂಸಂದು ಸಿಕ್ಕಾಪಟ್ಟೆ ಆಗ್ಬಿಟ್ಟಿತ್ತು ನೋಡಿ. ಕಂಸನ್ ತರ ಬೇರೆ ತರ ತುಂಬಾ ರಾಕ್ಷಸರು, ಅಸುರಿ ಪ್ರವೃತ್ತಿಯವರು ತುಂಬಾ ಆಗ್ಬಿಟ್ಟಿದ್ದಾರೆ ನನ್ ಮೇಲೆ, ನನಗೆ ತಡೆಯಕ್ಕಾಗ್ತಿಲ್ಲ, ದಯವಿಟ್ಟು ನನ್ನನ್ನ ಕಾಪಾಡು ಅಂತ ಚತುರ್ಮುಖ ಬ್ರಹ್ಮನನ್ನ ಹೋಗಿ ಕೇಳ್ಕೊತಾಳೆ. ಚತುರ್ಮುಖ ಬ್ರಹ್ಮ ಏನ್ ಮಾಡ್ತಾರೆ, ಬೇರೆ ದೇವತೆಗಳನ್ನೆಲ್ಲ ಕಟ್ಕೊಂಡು ಹೋಗಿ ನಾರಾಯಣ ಹತ್ರ ಹೋಗಿ ನಮಸ್ಕಾರ ಮಾಡಿ, ಏನಾದ್ರೂ ಮಾಡಿ ನಮ್ ಕಾಪಾಡಪ್ಪ ಅಂತ ನಾರಾಯಣನ್ ಕೇಳ್ಕೊತಾನೆ ವೈಕುಂಠದಲ್ಲಿ. ಆವಾಗ ನಾರಾಯಣ ಆಶ್ವಾಸನೆ ಕೊಡ್ತಾಳೆ, ಆಯ್ತು ಖಂಡಿತ ನಾನು ಆ ಭೂದೇವಿಯ ಭಾರ ಇಳಿಸಲು ನಾನು ಅವತಾರ ತಗೋತೀನಿ, ನಾನು ಷಡೈಶ್ವರ್ಯಗಳ ಜೊತೆ ಅವತಾರ ತಗೋತೀನಿ ಅಂತ. ಭಗವಂತ ಅಂದರೆ, ಭಗ ಅಂದ್ರೆ ದಟ್ ಸ್ಪ್ಲೆಂಡರ್, ದ ಗ್ಲೋರಿ, ಭಗ ಐಶ್ವರ್ಯಗಳು 6 ಭಗಗಳಿದೆಯಂತೆ ನಮ್ ಕೃಷ್ಣಾವತಾರದಲ್ಲಿ. ಅವನು ಏನೇನು ಐಶ್ವರ್ಯಗಳನ್ನ ಕಟ್ಕೊಂಡು ಬರ್ತಾನೆ ಅಂದ್ರೆ 6. ಏನಪ್ಪಾ ಅಂದ್ರೆ, ಒಂದು ಐಶ್ವರ್ಯ ಅಂದ್ರೆ ಅಬಂಡೆನ್ಸ್, ಅದಕ್ಕೆ ಸಿರಿ ಅಲ್ವಾ, ಐಶ್ವರ್ಯ. ಮತ್ತೆ ಕೀರ್ತಿ, ಅವನ್ ಕೀರ್ತಿ ಎಲ್ಲೆಲ್ಲೂನು ಫೇಮ್. ಅವನ್ಗೇನು, ಅವನ್ ಕೃಷ್ಣ ಅಂದ್ರೆ ಅವ್ನು ಹುಟ್ಟಕ್ ಮುಂಚೆನೆ ಎಲ್ಲಾರ್ಗುನು ಅವನ್ಗೆ ಗೊತ್ತಿತ್ತಲ್ಲ, ಭಗವಂತ ಬರ್ತಾನೆ ನಮ್ಮನ್ ಕಾಪಾಡ್ತಾನೆ. ತಂದೆ ತಾಯಿಗೂ ಗೊತ್ತಿತ್ತು, ಕಂಸಂಗ್ ಹೆದರಿಕೆ ಆಗಿತ್ತು. ಇಡೀ ವ್ರಜ ಭೂಮಿಯಲ್ಲಿ ಕೃಷ್ಣನ ಕೀರ್ತಿ ಆಗಲೇ ಹರಡ್ಬಿಟ್ಟಿತ್ತು. ಐಶ್ವರ್ಯ, ಕೀರ್ತಿ, ಜ್ಞಾನ
ಕಂಪ್ಲೀಟ್ ಜ್ಞಾನ. ಒಂದು ತುಣುಕು ಬೇರೆ ಅವತಾರಗಳಲ್ಲಿ ಸ್ವಲ್ಪ ಮರ್ತೋದಂಗೂ ಆಕ್ಟ್ ಮಾಡ್ತಾರ ಅವರು. ನಾನು ವಿಷ್ಣುವಿನ ರೂಪ ಅಲ್ಲ ಅಂತ ಮರ್ತೋದಂಗೆ ಇಲ್ಲ. ಫಾರ್ ಎಕ್ಸಾಂಪಲ್ ರಾಮ ಅವತಾರದಲ್ಲಿ ಅವ್ರು ಕಂಪ್ಲೀಟ್ ಜೀವಿಯ ತರಾನೇ ಅವರು ಸ್ಪಂದಿಸೋದು. ಆದರೆ ಕೃಷ್ಣಾವತಾರದಲ್ಲಿ ಕಂಪ್ಲೀಟ್ ಜ್ಞಾನ. ಯಾವ ಒಂದು ಕ್ಷಣನೂ, ಅದಕ್ಕೆ ವಾಸುದೇವ ಅಂತ ಹೇಳಿದ್ವಲ್ಲ, ಒಂದು ಕ್ಷಣನೂ ತಾನು ಯಾರು ಅಂತ ಮರೆಯೋದೇ ಸಾಧ್ಯವೇ ಇಲ್ಲ. ಕಂಪ್ಲೀಟ್ ಅರಿವಿನಲ್ಲಿ ಹುಟ್ಟೋದು. ಆಮೇಲೆ ಇನ್ನೊಂದು ಭಾಗ ಯಾವ್ದಪ್ಪ ಅಂದ್ರೆ ಶಕ್ತಿ. ಕಂಪ್ಲೀಟ್ ಆ ಎನರ್ಜಿ, ಟೋಟಲ್ ಎನರ್ಜಿ. ಆಮೇಲೆ ಸೌಂದರ್ಯ, ಅತಿ ಏನೋ ಕೃಷ್ಣಂದು ಸೌಂದರ್ಯ ಆದ್ಮೇಲೆ ಬೇಕಾದಷ್ಟು ಕವಿಗಳೆಲ್ಲ ಬರೆದ್ಬಿಟ್ಟಿದ್ದಾರೆ ಅಲ್ವಾ. ಸೊ ಅವನ್ ಸೌಂದರ್ಯ. ಆಮೇಲೆ ವೈರಾಗ್ಯ. ಎಲ್ಲ ಇದ್ರೂನು ಆ ವೈರಾಗ್ಯ ಅನ್ನೋದು ಕೃಷ್ಣನ್ಗೆ ಅದೂ ಒಂದು ಐಶ್ವರ್ಯ. ಒಂದು ಮನುಷ್ಯನಿಗೆ ವೈರಾಗ್ಯವೇ ಒಂದು ಐಶ್ವರ್ಯ, ಅದೊಂದು ಭಗ. ಈ ರೀತಿಯಾದ ನಾನು ಅವತಾರವನ್ನು ತಗೋತೀನಿ ಅಂತ ನಾರಾಯಣ ಎಲ್ಲರಿಗೂ ಆಶ್ವಾಸನೆ ಮಾಡಿ ಕಳಿಸ್ತಾರೆ. ಆಮೇಲೆ ಅವರೆಲ್ಲ ಸ್ತುತಿಗಳು ಮಾಡ್ತಾರೆ. ದೇವತೆಗಳೆಲ್ಲ ವೈಕುಂಠದಲ್ಲಿ ವಿಷ್ಣುವಿನ ಸ್ತುತಿ ಮಾಡಿ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಬರ್ತಾರೆ. ಆಮೇಲೆ ಭಗವಂತ ತನ್ನ ಸಿದ್ಧತೆ ಶುರು ಮಾಡ್ತಾನೆ. ತಾನು ಇಳಿಬೇಕು ಇಲ್ಲಿ ಭೂಲೋಕಕ್ಕೆ ಅಂದ್ರೆ ಹಿ ಹ್ಯಾಸ್ ಟು ಮೇಕ್ ದ ಫೀಲ್ಡ್ ಹ್ಯಾಸ್ ಟು ಬಿ ರೆಡಿ ಫಾರ್ ಹಿಮ್. ಯಾರು ಮಾಡ್ಬೇಕು? ಅವನೇ ಬರ್ಬೇಕು. ಅವನ್ಗೆ ಗೊತ್ತು ಏನೇನ್ ಬೇಕು ತನಗೆ ಅಂತ. ಆದ್ರಿಂದ ಅವನು ನೆಕ್ಸ್ಟ್ ಯೋಗ ಮಾಯೇನ್ ಕರ್ಕೋತಾನೆ. ಆ ದೇವಿನ ಕರೆದ್ಬಿಟ್ಟು ಹೇಳ್ತಾನೆ, ನೋಡಮ್ಮ, ಯು ಆರ್ ಮೈ ಪಾರ್ಟ್ನರ್. ನೀನ್ ನನಗೆ ಕಂಪ್ಲೀಟ್ ಆಗಿ ಕೋಆಪರೇಟ್ ಮಾಡ್ಬೇಕು. ಇವಾಗ ನಾನು ಭೂಮಿನಲ್ಲಿ ಅವತರಣ ಮಾಡ್ತಾ ಇದ್ದೀನಿ, ನನ್ನ ಜೊತೆಗೆ ನೀನೂ ಬರ್ಬೇಕು. ಆಮೇಲೆ ನಿನಗ್ ಬೇಕಾದಷ್ಟು ಡ್ಯೂಟಿಗಳಿದೆ. ಏನದು? ಫಸ್ಟ್ ನನ್ನ ಆದಿಶೇಷ, ನನ್ನ ಅನಂತನಾಗ ಅವನು ಹುಟ್ಟಬೇಕು. ಬಲರಾಮನ ರೂಪದಲ್ಲಿ ಅವನು ದೇವಕಿಯ ಹೊಟ್ಟೆಯಲ್ಲಿ ಹುಟ್ಟುತ್ತಾನೆ. ಆದ್ರೆ ಅದನ್ನ ನೀನು ರೋಹಿಣಿಯ ಗರ್ಭಕ್ಕೆ ಟ್ರಾನ್ಸ್ಫರ್ ಮಾಡ್ಬೇಕು. ಆಯ್ತಾ? ರೋಹಿಣಿಯ ಗರ್ಭಕ್ಕೆ ಟ್ರಾನ್ಸ್ಫರ್ ಮಾಡ್ಬೇಕು. ಅದಕ್ಕೆ ಈ ಬಲರಾಮನ್ಗೆ ಸಂಕರ್ಷಣ ಅಂತ ಹೆಸರು. ಹಿ ವಾಸ್ ಟೇಕನ್ ಫ್ರಮ್ ಒನ್ ವೂಮ್ ಅಂಡ್ ಪ್ಲಾಂಟೆಡ್ ಇನ್ ಅನದರ್ ವೂಮ್. ಸರೋಗೆಸಿ ವಾಸ್ ಹ್ಯಾಪ್ನಿಂಗ್ ಅವಾಗ ಆ ಕಾಲದಲ್ಲಿ. ಆಮೇಲೆ ಯೋಗಮಾಯೆ ನೀನೇ ಯಶೋದೆಯ ಗರ್ಭದಲ್ಲಿ ಪ್ರವೇಶ ಮಾಡಬೇಕು ಅಂತ ಈ ತರ ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಆಮೇಲೆ ಆ ದೇವಿಗೆ ಆಶೀರ್ವಾದ ಮಾಡ್ತಾನೆ. ಏನಂದ್ರೆ ಭೂಮಿಯಲ್ಲಿ ಇದೆಲ್ಲ ನೀನ್ ಮಾಡ್ತೀಯಾ, ನಿನ್ನ ಸ್ತುತಿ, ನಿನ್ನ ಪೂಜೆ ಧಾರಾಳವಾಗಿ ನಡೆಯುತ್ತೆ ಭೂಲೋಕದಲ್ಲಿ. ನಿನಗೆ ನಾನಾ ಹೆಸರುಗಳಿಂದ ಕರೆಯಲ್ಪಡುತ್ತೀಯ ನೀನು. ದುರ್ಗೆ, ಭದ್ರಕಾಳಿ, ವಿಜಯ, ವೈಷ್ಣವಿ, ಕುಮುದ, ಚಂಡಿಕಾ, ಕೃಷ್ಣ, ಮಾಧವಿ, ಕನ್ಯಕ, ಮಾಯಾ, ನಾರಾಯಣಿ, ಈಶಾನಿ, ಶಾರದಾ, ಅಂಬಿಕಾ, ಇಂಥ ಹೆಸರುಗಳಲ್ಲಿ ನೀನು ಪೂಜಿಸಲ್ಪಡುತ್ತೀಯಾ ಅಂತ ದೇವರು ಭಗವಂತ ಅವಳಿಗೆ ಆಶೀರ್ವಾದ ಮಾಡ್ತಾರೆ. ಇದು ಕೃಷ್ಣನ ಲೀಲೆಯ ಪುರಾಣ. ಆದ್ದರಿಂದ ಇಲ್ಲಿ ವಿಷ್ಣು, ಕೃಷ್ಣ, ನಾರಾಯಣನೇ ಬಾಸ್. ದೇವಿ ಮಹಾತ್ಮೆ, ದೇವಿ ಪುರಾಣ ಓದಿದ್ರೆ ದೇವಿನೇ ಬಾಸ್. ಅಷ್ಟೇ, ಸಿಂಪಲ್. ಆಯ್ತಾ? ಈ ರೀತಿಯಾಗಿ ನಾರಾಯಣ ಮತ್ತು ದೇವಿ ಇಬ್ರು ಸಿದ್ಧರಾಗಿ ದ್ವಾಪರ ಯುಗದಲ್ಲಿ ಇವಾಗ ವಸುದೇವ ಮತ್ತು ದೇವಕಿ. ವಸುದೇವನಿಗೆ ದೇವಕಿ ಒಬ್ಳೇ ಅಲ್ಲ ಮಡದಿ, ಬೇಕಾದ ಜನ ರಾಣಿಯರಿದ್ರು. ದೇವಕಿ, ಪೌರವಿ, ರೋಹಿಣಿ, ಭದ್ರ, ಮದಿರ, ರೋಚನ, ಇಳ, ದೇವಕಿನೇ ಚೀಫ್. ಆಯ್ತಾ? ಆಮೇಲೆ ಈ ತರ ಎಲ್ಲ ಬೇಕಾದ ಜನ ರಾಣಿಯರಿದ್ರು. ಬಟ್ ದೇವಕಿ ಜೊತೆ ವಸುದೇವ ಇಲ್ಲಿ ಸೆರೆಮನೆಯಲ್ಲಿ ಇದ್ದಾನೆ. ಯಾಕೆ? ದೇವಕಿ ಗರ್ಭದಲ್ಲಿ ಹುಟ್ಟೋ ಮಗು ಶಿಶು ತಾನೆ ಈ ಕಂಸನ ಮರ್ದನ ಮಾಡೋದು. ಆದ್ರಿಂದ ಆನಂತರ ನಮಗೆಲ್ಲ ಗೊತ್ತಿದ್ದ ಕಥೆಯೇ ಸಂಕ್ಷಿಪ್ತವಾಗಿ. ಕಂಸ 6 ಮಕ್ಕಳನ್ನ ಪಾಪ ಅಲ್ಲಿ ಸೆರೆಮನೆಯಲ್ಲಿ ಬಂದು ಇದ್ ಮಾಡ್ತಾನೆ. ಆಮೇಲೆ 7ನೇ ಮಗು ಅನಂತಶೇಷ, ಇದು ಬಲರಾಮ, ಅದನ್ನ ಯೋಗಮಾಯೆ ರೋಹಿಣಿಯ ಗರ್ಭಕ್ಕೆ ಹಾಕ್ತಾಳೆ. ಆಮೇಲೆ ನೆಕ್ಸ್ಟ್ ಯಶೋದೆಯ ಗರ್ಭದಲ್ಲಿ ತಾನು ಜನನ ತಗೊಂಡು ಕೃಷ್ಣ ಇಲ್ಲಿ ದೇವಕಿಯ ಗರ್ಭದಲ್ಲಿ ಬರ್ತಾನೆ. ಆದ್ದರಿಂದ ಕೃಷ್ಣ ಮತ್ತು ದೇವಿ ಅಕ್ಕ ತಮ್ಮಂದಿರು, ಒಡ ಹುಟ್ಟಿದವರು ಅಂತ ಹೇಳ್ತಾರೆ. ದೇ ಆರ್ ಸಿಬ್ಲಿಂಗ್ಸ್. ಆಯ್ತು. ಈಗ
ವಸುದೇವನನ್ನ ಫಸ್ಟ್ ನಾರಾಯಣ ವಿಷ್ಣು ಪ್ರವೇಶ ಮಾಡ್ತಾನೆ. ಆ ತೇಜಸ್ನಿಂದ ಹೊಳೆಯಕ್ ಶುರು ಮಾಡ್ತಾನೆ ವಸುದೇವ. ಆ ಸೆರೆಮನೆಯಲ್ಲಿ ವಸುದೇವನ ತೇಜಸ್ಸು ಹಾಗೆ ಹೆಚ್ಚತ್ತಂತೆ. ಆ ನಂತರ ಆ ಆ ತೇಜಸ್ಸು ದೇವಕಿಗೆ ಹೋಗುತ್ತೆ. ಅವಾಗ ದೇವಕಿ ಕಂಗೊಳಿಸಕ್ ಶುರು ಮಾಡ್ತಾಳೆ. ಇದು 2ನೇ ಅಧ್ಯಾಯದಲ್ಲಿ ಇದೆಲ್ಲ ದೇವಾದಿ ದೇವತೆಗಳು ಆ ಸೆರೆಮನೆಗೆ ಬಂದು, ಯಾಕೆ ಬಂದಾಗಿದೆ, ಆಕ್ಚುಲಿ ಅವತರಣ ಆಗಿದೆ. ಅವನು ಇನ್ ಹಿಸ್ ಪೇರೆಂಟ್ಸ್ ಈಸ್ ಆಲ್ರೆಡಿ ದೇರ್, ಗಾಡ್ ಈಸ್ ಆಲ್ರೆಡಿ ದೇರ್. ಸೊ ದೇವಾದಿ ದೇವತೆಗಳು ಆ ಸೆರೆಮನೆಗೆ ಬಂದು ಸೂಕ್ಷ್ಮ ರೂಪದಲ್ಲಿ ಬಂದು ಅವ್ರಿಗೆ ಸ್ತುತಿ ಮಾಡ್ತಾರೆ. ಪಿತೃಗಳು, ಮಾತಾ ಪಿತೃಗಳಿಗೆ ಸ್ತುತಿ ಮಾಡಿ ದಿವ್ಯ ಕಳೆ ದೇವಕಿ ವಸುದೇವಂಗೆ. ಆದರೆ ಯಾರಿಗೂ ಗೊತ್ತಾಗಲ್ಲ, ಬೇರೆ ಅಲ್ಲಿ ಯಾರು ಇರ್ತಾರಲ್ಲ ಗಾರ್ಡ್ಸು, ಜೈಲರ್ಸು, ಯಾರಿಗೂ ಗೊತ್ತಾಗಲ್ಲ. ಹೆಂಗೆ ಅಂದ್ರೆ ಭಾಗವತದಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಒಂದು ಕರಿ ಮಡಕೆ ಒಳಗಡೆ ಅಗ್ನಿ ಇದ್ರೆ ಹೊರಗಡೆ ಅಗ್ನಿ ಕಾಣೋದಿಲ್ಲ, ಆದ್ರೆ ಒಳಗಡೆ ಅದು ಪ್ರಜ್ವಲಿಸ್ತಾ ಇರತ್ತೆ. ಆ ರೀತಿ ಫುಲ್ಲು ಬೂದಿ ಮುಚ್ಕೊಂಡ್ಬಿಟ್ಟಿರುತ್ತೆ, ಕಪ್ಪಗಿರುತ್ತೆ ಆ ಮಡಕೆ, ಆ ಒಳಗಡೆ ಅಗ್ನಿ ಪ್ರಜ್ವಲಿಸ್ತಿರುತ್ತೆ. ಆ ರೀತಿ ವಸುದೇವ ದೇವಕಿಯರ ಅವರಲ್ಲಿ ಈ ದಿವ್ಯ ಶಿಶು ಬೆಳಿತಾ ಇರತ್ತಂತೆ. ಇನ್ನೊಂದು ಸ್ಮಾಲ್ ಡೀಟೇಲ್ಸ್ ಅಬೌಟ್ ಈ ಭಗವಂತ ಜನ್ಮ ತಗೊಳ್ಳೋದು ಯಾವ ರೀತಿ, ಈ ಜೀವ ಜನ್ಮ ತಗೊಳ್ಳೋದ್ರೊಳಗೆ ವ್ಯತ್ಯಾಸ ಬೇಕಾದಷ್ಟಿದೆ. ಎಂಥ ವ್ಯತ್ಯಾಸನಪ್ಪ ಅಂದ್ರೆ ಗೊತ್ತಿರೋದೆ, ಆದರೂ ಜಸ್ಟ್ ಟು ರಿವೈಸ್. ಕಾರಣ ಭೇದ. ನಾವ್ ಯಾವ ಕಾರಣಕ್ಕಾಗಿ ಹುಟ್ತೀವಿ, ಜೀವಿಗಳು ಯಾವ ಕಾರಣಕ್ಕಾಗಿ ಹುಟ್ತೀವಿ? ಕರ್ಮ ಗೊತ್ತೇ ಇದೆ ನಮಗೆ. ಕರ್ಮದಿಂದ ನಾವು ಪುನರಪಿ ಜನನಂ ಪುನರಪಿ ಮರಣಂ. ಕರ್ಮ ಅಂತ ಹೇಳ್ಬೋದು. ಅಜ್ಞಾನದಿಂದ ಕರ್ಮ ಯಾಕಾಗತ್ತೆ? ಅಜ್ಞಾನದಿಂದ ನಮ್ಗೆ ಕರ್ಮ ಬರತ್ತೆ ಅಲ್ವಾ? ಆದ್ದರಿಂದ ಕಾರಣ ಫಾರ್ ಅ ಜೀವ ಇಸ್ ಅಜ್ಞಾನ, ಕರ್ಮ. ಆದ್ರೆ ಅವತಾರ ಹೇಗಪ್ಪ ಅಂದ್ರೆ ತನ್ನ ಸ್ವಇಚ್ಛೆಯಿಂದ ಜನ್ಮ ತಗೋತಾನೆ. ಜೀವಂದು ನಮ್ಗಳದೆಲ್ದು ಅಸಹಾಯಕತೆ, ವಿ ಆರ್ ಹೆಲ್ಪ್ಲೆಸ್ಲಿ ಬಾರ್ನ್. ಆದರೆ ಭಗವಂತ ತನ್ನ ಸ್ವಇಚ್ಛೆಯಿಂದ ಬರ್ತಾನೆ. ಈ ಸಂಸಾರಕ್ಕೆ ನನ್ನ ದಿವ್ಯ ಶಕ್ತಿಯಿಂದ, ನನ್ನದೇ ಆದ ಯೋಗ ಮಾಯೆಯಿಂದ ಪ್ರಕಟವಾಗುತ್ತೇನೆ ಅಂತ ಭಗವದ್ಗೀತೆನಲ್ಲಿ 4ನೇ ಚಾಪ್ಟರ್ ಅಲ್ಲಿ 6ನೇ ಶ್ಲೋಕದಲ್ಲಿ ಹೇಳ್ತಾನೆ. ಅಜೋ ಅಪಿ ಸನ್ ಅವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್ ಪ್ರಕೃತಿಂ ಸ್ವಾಂ ಅಧಿಷ್ಠಾಯ ಸಂಭವಾಮಿ ಆತ್ಮಮಾಯಯ. ನಾನು ನನಗಿಷ್ಟ ಆಯ್ತು ನಾ ಬರ್ತೀನಿ. ಆ ಥರ ಭಗವಂತನ ಜನನ ಆ ಥರ ಇಸ್ ಕಂಪ್ಲೀಟ್ ಕಂಟ್ರೋಲ್. 2ನೇದು ಏನಪ್ಪಾ ಭೇದ ಅಂದ್ರೆ ಸ್ವರೂಪ ಭೇದ ಅಂತ ಹೇಳ್ತಾರೆ. ಏನು ಸ್ವರೂಪ? ನಮ್ದು ಜೀವಿಗಳ ಸ್ವರೂಪ ಏನಪ್ಪಾ ಅಂದ್ರೆ ನಾವು ಮಾಯಾ ದಾಸರು, ಮಾಯೆಗೆ ಒಳಗಾಗೋಗಿದ್ದೀವಿ. ವಿ ಆರ್ ಕಂಪ್ಲೀಟ್ಲಿ ಅಂಡರ್ ದ ಸ್ಪೆಲ್ ಆಫ್ ಮಾಯಾ. ಆದರೆ ಆ ಭಗವಂತ ಮಾಯಾಧೀಶ, ಸರ್ವಜ್ಞ, ಸರ್ವವ್ಯಾಪಿ, ಸರ್ವಶಕ್ತಿಮಾನ್. ಇದೆಲ್ಲ ಭಗವಂತನ ಗುಣಗಳು, ಸ್ವರೂಪಗಳು. ಜೀವಿಯ ಸ್ವರೂಪ ಎಲ್ಲ ಅಲ್ಪಜ್ಞ, ಅಲ್ಪವ್ಯಾಪಿ, ಅಲ್ಪಶಕ್ತಿ, ಎಲ್ಲ ಈ ತರದ್ದು ಜೀವಿಯ ಗುಣಗಳು. ಆಮೇಲೆ 3ನೇ ಭೇದ ಏನಪ್ಪಾ ಅಂದ್ರೆ ಉದ್ದೇಶ ಭೇದ. ಭಗವಂತ ಯಾತಕ್ಕೆ ಅವತಾರ ತಗೋತಾನೆ? ಗೊತ್ತೇ ಗೊತ್ತು. ಭಗವದ್ಗೀತೆಯಲ್ಲಿ ಅವನು ಹಿ ಹಸ್ ಡಿಕ್ಲೇರ್ಡ್ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯತ ದುಷ್ಕೃತಾಂ. ಅಧರ್ಮವನ್ನು ತೆಗೆಯೋದಕ್ಕೋಸ್ಕರ ಅವನ ಉದ್ದೇಶದಿಂದ ಬರ್ತಾನೆ. ನಮ್ದು ಅವನು ಧರ್ಮ ಸಂಸ್ಥಾಪನೆ, ನಮ್ದು ಕರ್ಮ ಕಳೆಯೋದಕ್ಕೆ ಪ್ರಾರಬ್ಧ ಕರ್ಮಗಳನ್ನೆಲ್ಲ ಕಳ್ಕೊಳಕ್ ಬರ್ತೀವಿ. ಆಮೇಲೆ ಇನ್ನೊಂದು ಹೇಳಿದೆ, ಬಹಳ ಸ್ವಾರಸ್ಯವಾಗಿದೆ. ಈ ರೀಸನ್ ವೈ ಡಸ್ ಭಗವಾನ್ ಟೇಕ್ ಬರ್ತ್ ಅಂತ ಬಹಳ ಚೆನ್ನಾಗಿದೆ. ದೇವರಿಗೆ ಅಸೂಯೆ ಆಯ್ತಂತೆ. ಯಾವಾಗ ಅಂದ್ರೆ ನರಸಿಂಹ ಅವತಾರದಲ್ಲಿ ಆ ಮುದ್ದು ಪ್ರಹ್ಲಾದ, ಆ ಮಗು ಶಿಶು, ಚಿಕ್ಕ ಬಾಲಕ, ಅವನನ್ನ ಅದೆಲ್ಲ ಹಿರಣ್ಯಕಶಿಪನೆಲ್ಲ ಇದೆಲ್ಲ ಮಾಡಿ ಆಮೇಲೆ ಆ ಬಾಲಕನ್ನ ತೊಡೆ ಮೇಲೆ ಕೂಡಿಸ್ಕೊತಾನಂತೆ ದೇವ್ರು. ನರಸಿಂಹ ಬಾಲಕನ್ನ, ಪ್ರಹ್ಲಾದನ ತೊಡೆ ಮೇಲೆ ಕೂಡಿಸ್ಕೊಂಡಾಗ ಅವನ್ಗೆ ಇದು ಬಂತು, ಮಾತೃಭಾವ, ಇದು ಪೇರೆಂಟಲ್ ಲವ್ ಬಂತಂತೆ ಆ ಮಗುನ್ ನೋಡಿ. ಅದನ್ನು ಆ ಮಗುನು ಇನ್ನ ಅಷ್ಟೇ ಪ್ರೀತಿಯಿಂದ ನೋಡ್ತಾ ಇತ್ತಂತೆ ಅದೇ ಕೂತ್ಕೊಂಡು ಆ ನರಸಿಂಹನ. ಆವಾಗ ದೇವ್ರಿಗೆ ಅನ್ನಿಸ್ತಂತೆ, ಅಯ್ಯೋ ನಾನು ಈ ಪ್ರಹ್ಲಾದ ವಾಟ್ ಈಸ್ ಫೀಲಿಂಗ್ ಅ ಲವ್ ಫಾರ್ ಅ ಪೇರೆಂಟ್, ಐ ವಾಂಟ್ ಟು ಫೀಲ್ ದಾಟ್ ಅಂತ. ಇದೊಂಥರ ಇದೆಲ್ಲ ಹರಿಕತೆ ಮಾಡೋರು ಹೇಳಿರ್ಬಹುದು, ಬಟ್ ಬಹಳ ಸುಂದರವಾಗಿದೆ ಎಕ್ಸ್ಪ್ಲನೇಷನ್. ಆ ಪ್ರಹ್ಲಾದನ ಆ ಮಗುಗೆ ಆ ತಂದೆ ತಾಯಿ ಪ್ರೀತಿ ಅನುಭವ ಆಗ್ಬೇಕು, ಆ ಅನುಭವ ನಾನು ಅನುಭವಿಸ್ಬೇಕು ಅಂದ್ಬಿಟ್ಟು
ಅದಕ್ಕೆ ಕೃಷ್ಣನಾಗಿ ಬಂದು ಯಶೋದೆಯ ಪ್ರೀತಿಯಲ್ಲಿ ಬೆಳೆದ ಅಂತ ಅದೊಂಥರ ತಮಾಷೆಗೆ ಅಥವಾ ಒಂಥರ ಹೇಳೋ ಅಂತ ಒಂದು ರೀಸನ್ ಫಾರ್ ಕೃಷ್ಣಾಸ್ ಅವತಾರ. ಆಮೇಲೆ ಇನ್ನೊಂದು ಸಂಕ್ಷಿಪ್ತವಾಗಿ 5 ರೀತಿಯ ಅವತಾರಗಳಿದೆ ಆಯ್ತಾ. ಒಂದು ಪೂರ್ಣಾವತಾರ, ಈ ಕೃಷ್ಣಾವತಾರ ಇದೆಯಲ್ಲ ಅದು ಪೂರ್ಣಾವತಾರ. ಏನಪ್ಪಾ ಅಂದ್ರೆ ಕಂಪ್ಲೀಟ್ ಹುಟ್ಟು ಸಾವು ಜನನ ಮರಣ ಎಲ್ಲವೂ ಇರುತ್ತೆ ಈ ಪೂರ್ಣಾವತಾರಕ್ಕೆ. ಲೈಕ್ ಎನಿ ಅದರ್ ಜೀವ, he is born and he has a life span and he dies. ಇದು ಪೂರ್ಣಾವತಾರ. ರಾಮನ ಅವತಾರ, ಕೃಷ್ಣನ ಅವತಾರ ಪೂರ್ಣಾವತಾರ. ಇನ್ನೊಂದು ಅಂಶಾವತಾರ. ಅಂಶ ಯಾರಪ್ಪ? ನಮ್ಮ ವೇದವ್ಯಾಸರು ಅಂಶರು, ಅಂಶ ಆಫ್ ನಾರಾಯಣ. ಬಲರಾಮ he is also ಅಂಶ ಆಫ್ ನಾರಾಯಣ, ಅಂಶಾವತಾರ. ಆಮೇಲೆ ಆವೇಶ ಅವತಾರ. ಏನಿದು ಆವೇಶ ಅವತಾರ ಅಂದ್ರೆ ನರಸಿಂಹಾವತಾರ, ಇದನ್ನ ಆವೇಶ ಅವತಾರ. ಆ ಕ್ಷಣಕ್ ಮಾತ್ರ ಬಂದು ಮತ್ತೆ ಹೊರಟು ಹೋಗೋದು ಆವೇಶ ಅವತಾರ. ನಿತ್ಯಾವತಾರ. ನಿತ್ಯಾವತಾರ ಅಂದ್ರೆ ಏನಪ್ಪಾ ಅಂದ್ರೆ ಈ ಸಾಧುಗಳು ಸಂತರು ಎಲ್ಲ ತರ ಸದ್ಗುರುಗಳು ನಮಗ್ ಬಂದು ಗುರು ಪರಂಪರೆಯನ್ನು ಯಾರು ಸ್ಥಾಪಿಸ್ತಾರೋ ಮುಂದುವರ್ಸ್ಕೊಂಡು ಹೋಗ್ತಾರೋ ನಮ್ಮ ಸದ್ಗುರುಗಳು, ಅವರು ನಿತ್ಯಾವತಾರಗಳು. ಅವರ ರೂಪದಲ್ಲಿ ನಾರಾಯಣ ಬಂದು ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ಒಂದೇ ಗುರು ಪರಂಪರಾಂ. ಆ ನಾರಾಯಣನೇ, ಆ ಸದಾಶಿವನೇ ನಮ್ಮ ಸದ್ಗುರುಗಳಲ್ಲಿ ಇರುವ ಎನರ್ಜಿ. ಆದ್ರಿಂದ ಅದೊಂದು ಅವತಾರ. ನಂತರ ಲಾಸ್ಟ್ ಒನ್ ಇಸ್ ಅರ್ಚಿ ಅವತಾರ. ಅರ್ಚಿ ಅವತಾರ ಏನಪ್ಪಾ ಅಂದ್ರೆ ನಮ್ಮ ಇದು ದೇವಸ್ಥಾನಗಳಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ದೇವ್ರನ್ನ ಪೂಜೆ ಮಾಡ್ತೀವಲ್ಲ, ಅದು ಅರ್ಚಿ ಅವತಾರ. ಆದ್ದರಿಂದ ಆ ದೇವಸ್ಥಾನಕ್ಕೆ ಹೋಗಿ ನಾವು ದೇವ್ರನ್ನ ಮುಂದೆ ಕೈ ಮುಟ್ಕೊಂಡು ನಿಂತರೆ ನಾವೇನ್ ಜ್ಞಾಪಕ ಇಟ್ಕೋಬೇಕು ಅಂದ್ರೆ ಅದು ಅವತಾರವೇ. ಅದು ಕೇವಲ ಕಲ್ಲಿನ ಮೂರ್ತಿ ಅಲ್ಲ, ಅವತಾರನೇ ನಿಂತಿರೋದು ನಮಗೆ ಆಶೀರ್ವಾದ ಮಾಡಕ್ಕೆ ಅನ್ನೋ ಭಾವನೆಯಲ್ಲಿ ಹೋಗ್ಬೇಕು. ಅದು ಒಂದು ಅವತಾರ. ಇದೆಲ್ಲ ಅವತಾರಗಳ ಒಂದು ಸಂಕ್ಷಿಪ್ತವಾದ ವರ್ಣನೆ. ಈಗ ವಿ ಆರ್ ಕಮಿಂಗ್ ಟು ಭಾಗವತಂ 10th ಕ್ಯಾಂಟೋ ಅಂತಾರೆ, 10ನೇ ಸ್ಕಂದ 3ನೇ ಅಧ್ಯಾಯ. ಪ್ರಕೃತಿ ಭೂದೇವಿ ಕೃಷ್ಣನ ಬರಮಾಡಿಕೊಳ್ಳಲು ಹೇಗೆ ಸಿದ್ಧಳಾಗುತ್ತಿದ್ದಾಳೆ ಅನ್ನೋದು ಪ್ರಶ್ನೆ. ಅತಿ ಸುಂದರವಾಗಿ ಇಲ್ಲಿ ವ್ರಜಭೂಮಿ ಅಂದ್ರೆ ಮಥುರಾ, ಗೋಕುಲ, ಬೃಂದಾವನ ಅದೆಲ್ಲ ವ್ರಜಭೂಮಿಯಲ್ಲಿ ಗೋಪಾಲಕರಿರ್ತಾರೋ, ಹಸುಗಳು ಎಲ್ಲಿ ಪೂಜಿಸಲ್ಪಡುತ್ತದೋ, ಅವರ ಯಾದವ ಕುಲ ಎಲ್ಲಿರುತ್ತೋ ಅದೆಲ್ಲ ವ್ರಜಭೂಮಿ ಅಂತ ಹೇಳ್ತಾರೆ. ಸೊ ಇದರ ವಿವರಣೆ ಬರುತ್ತೆ, ನೋಡೋಣ ನೆಕ್ಸ್ಟ್. ಇದ್ರದ್ದು ಇನ್ನೊಂದು ಬ್ಯಾಕ್ಗ್ರೌಂಡ್ ಏನಪ್ಪಾ ಅಂದ್ರೆ ಶುಕ ಉವಾಚ. ಶುಕನಿಂದ ಈ ಶುಕ ಮುನಿ ವ್ಯಾಸನ ಪುತ್ರ ಅಲ್ವಾ. ಈ ವ್ಯಾಸನ ಪುತ್ರನಿಗೆ ವ್ಯಾಸದೇವರು ಬೋಧನೆ ಮಾಡಿರ್ತಾರೆ ಭಾಗವತವನ್ನ. ವ್ಯಾಸ ಮುನಿ ಶುಕ ಇದನ್ನ ಕೇಳಿಸ್ಕೊಂಡು ಪರೀಕ್ಷಿತ್ ಮಹಾರಾಜನಿಗೆ ಇದನ್ನ ಕತೆ ಹೇಳ್ತಾನೆ. ಅದು ಒಂದು ದೊಡ್ಡ ಕತೆ, ನಮಗ್ ಗೊತ್ತಿದೆ. ಪರೀಕ್ಷಿತ್ಗೆ ಜೀವಕ ಇನ್ನು ಒಂದೇ ವಾರ ಇರ್ಬೇಕಾದ್ರೆ ಅವರು ಅವಾಗ ಪರೀಕ್ಷಿತು ಶುಕಮುನಿಯಿಂದ ಭಾಗವತವನ್ನು ಕೇಳ್ತಾನೆ. ಅದಕ್ಕೆ ಭಾಗವತ ಸಪ್ತಾಹ ಅನ್ನೋದು ಪ್ರಸಿದ್ಧಿಯಾಗಿದೆ. ಸೊ ಈ ಸನ್ನಿವೇಶವನ್ನು ಕಥೆಯೊಳಗ್ ಕಥೆನಪ್ಪ ಇದರೊಳಗೆ ಈ ಭಾಗವತದಲ್ಲಿ ಆಯ್ತಾ. ಈ ಶುಕಮುನಿ ಪರೀಕ್ಷಿತ್ಗೆ ಹೇಳೋ ಕಥೆನ ಸೂತ ಮುನಿಗಳು ನೈಮಿಷಾರಣ್ಯದಲ್ಲಿ ಎಲ್ಲಾ ಋಷಿ ಮುನಿಗಳಿಗೆ ಹೇಳ್ತಾ ಇರುವಂತ ಒಂದು, ದಟ್ ಇಸ್ ದ ಸೆಟ್ಟಿಂಗ್ ಆಫ್ ದ ಹೋಲ್ ಭಾಗವತ. ಸೊ ಇವಾಗ ಸೂತ ಮುನಿಗಳು ಇವ್ರಿಗೆ ಋಷಿ ಮುನಿಗಳು ಹೇಳ್ತಾ ಇದ್ದಾರೆ. ಏನ್ ಹೇಳ್ತಿದ್ದಾರೆ? ಶುಕ ಹಿಂಗೆ ಹೇಳ್ದ ಪರೀಕ್ಷಿತ್ಗೆ ಅಂತ ಹೇಳ್ತಾ ಇದ್ದಾರೆ. ಶ್ರೀ ಶುಕ ಉವಾಚ ಅಥ ಸರ್ವಗುಣೋಪೇತಃ ಕಾಲಃ ಪರಮಶೋಭನಃ ಯರ್ಹಿ ಏವಾ ಜನ ಜನ್ಮಾರಕ್ಷಂ ಶಾಂತರಾಕಾಶ ಗ್ರಹ ತಾರಕಂ. 1ನೇ ಶ್ಲೋಕ 3ನೇ ಅಧ್ಯಾಯದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಅಥಃ ನೌ ಈ ಕಾಲ ಹೇಗಿತ್ತಪ್ಪ ಅಂದ್ರೆ ಕೃಷ್ಣ ಜನನವಾದ ಈ ಕಾಲ, ಕೃಷ್ಣ ಅಷ್ಟಮಿ ಎಂದು ಮಿಡ್ನೈಟ್ 12 ಗಂಟೆಯಲ್ಲಿ ಸರ್ವಗುಣೋಪೇತ ಅತ್ಯಂತ ಶೋಭಾಯಮಾನ ಅಷ್ಟು ಆಸ್ಪಿಷಿಯಸ್ ಅಂಡ್ ಫೇವರಬಲ್ ಟೈಮ್ ವಾಸ್ ದ ಸರ್ವಗುಣೋಪೇತ. ಅದು ಅಷ್ಟು ಮುಹೂರ್ತ ಅಷ್ಟು ಸೂಪರ್ ಆಗಿತ್ತು. ಪರಮಶೋಭನ
ಸರ್ವಗುಣೋಪೇತಃ ಪರಮಶೋಭನಃ ಶುಭ ಮುಹೂರ್ತದಲ್ಲಿ ಏರ್ಹಿ ಏವಾಜನ ಜನ್ಮಾರಕ್ಷಂ ಅಂದ್ರೆ ಅಜನ, ಏವಾಜನ ಅಂದ್ರೆ ಅಜನ ಅಂದ್ರೆ ಬ್ರಹ್ಮ. ಯಾರಿಗೆ ಜನ್ಮ ಇಲ್ಲವೋ ಅವನು ಅಜನ. ಅಂದ್ರೆ ಬ್ರಹ್ಮನ ನಕ್ಷತ್ರದಲ್ಲಿ ಹುಟ್ಟಿದ. ಬ್ರಹ್ಮನ ನಕ್ಷತ್ರವು ರೋಹಿಣಿ ನಕ್ಷತ್ರವೇ. ನಮ್ಮ ಕೃಷ್ಣ ಹುಟ್ಟಿದ ನಕ್ಷತ್ರ ರೋಹಿಣಿ ನಕ್ಷತ್ರ. ಅಜನನ ನಕ್ಷತ್ರ ಇದು ರೋಹಿಣಿ ನಕ್ಷತ್ರ. ಆದ್ದರಿಂದ ಬ್ರಹ್ಮನೇ he made sure that the God was born in the most auspicious and precious ಶುಭ ಮುಹೂರ್ತ. ಬ್ರಹ್ಮನ ಲೀಡರ್ಶಿಪ್ ಆಫ್ ಬ್ರಹ್ಮನಲ್ಲಿ ಇವರು ಹುಟ್ಟಿರುವಂತ ಮಗು. ಶಾಂತಿರಾಕಾಶ ಗ್ರಹ ತಾರಕಂ, ಆಕಾಶದಲ್ಲಿ ಗ್ರಹ ತಾರೆಗಳು ಎಲ್ಲ ಶಾಂತವಾಗಿ ಮಿನುಕ್ತಾ ಇದ್ವು. ಇದು ಡಿಸ್ಕ್ರಿಪ್ಷನ್ ಆಫ್ ಹೌ ನೇಚರ್ ವೆಲ್ಕಮ್ ಶ್ರೀಕೃಷ್ಣ. ಇದು ಆದಿ ಭೌತಿಕ ಸ್ತರದಲ್ಲಿ ನಡೆಯುವ ಒಂದು ವಿವರಣೆ. ಏನೇನಾಗ್ತಾ ಇತ್ತು ಭೂಮಿ ಮೇಲೆ ಅಂತ. ನೆಕ್ಸ್ಟ್ ಸೆಕೆಂಡ್ ವರ್ಸ್. ದಿಶಃ ಪ್ರಸೇದುರ್ಗಗನಂ ನಿರ್ಮಲೋಡು ಗಣೋದಯಂ ಮಹಿಮಂಗಳ ಭೂಯಿಷ್ಟ ಪುರಗ್ರಾಮ ವಜ್ರಾಕರ. ಅಂದ್ರೆ ಏನಪ್ಪಾ ಅಂದರೆ ದಿಶಃ ಪ್ರಸೇದುಹು, ಅಷ್ಟ ದಿಕ್ಕುಗಳು ಮಂಗಳಮಯವಾಗಿತ್ತು, ಶಾಂತವಾಗಿತ್ತು. ಅಷ್ಟ ದಿಕ್ಕುಗಳು ಕೂಡ ಮಂಗಳ. ನೋಡಿ, ನಾವೇನಾದ್ರೂ ದೇವ್ರ ಪೂಜೆ ಮಾಡುವಾಗ ಷೋಡಶೋಪಚಾರ ಪೂಜೆ ಮಾಡುವಾಗ ಎಲ್ಲದಕ್ಕೂ ನಾವು ಪೀಠ ಪೂಜೆ ಮಾಡ್ತೀವಿ, ಅಷ್ಟ ದಿಕ್ಕುಗಳ ಪೂಜೆ ಮಾಡ್ತೀವಿ. ಯಾಕೆ ಅಂದ್ರೆ ಎಲ್ಲರೂ ಶಾಂತವಾಗಿರಿ. ಯಾವುದೇ ಪೂಜೆ ಮಾಡ್ಬೇಕಾದ್ರೆ ಮನಸ್ಸು ಶಾಂತವಾಗಿರ್ಬೇಕು, ವಾತಾವರಣನೂ ಶಾಂತವಾಗಿರ್ಬೇಕು. ಅಂತಹ ಒಂದು ಪ್ರಾರ್ಥನೆಯಿಂದಲೇ ನಾವು ಪೂಜೆಗಳನ್ನ ಶುರು ಮಾಡೋದು. ಆ ತರ ಇಲ್ಲಿ ಭೂದೇವಿ ಎಲ್ಲ ತಾನೇ ಸಿದ್ಧತೆಗಳು ಮಾಡ್ಕೋತಿದ್ದಾಳೆ. ದಿಶಃ ಪ್ರಸೇದುರ್ಹು ಗಗನಂ, ಗಗನವು ಕೂಡ ನಿರ್ಮಲೋಡು ಗಣೋದಯಂ, ಗ್ರಹ ತಾರೆಗಳು ಉಜ್ವಲವಾಗಿ ಬೆಳಗುತ್ತಿದ್ದವು. ಆ ಶಾಂತವಾದ ಆಕಾಶದಲ್ಲಿ ಬೆಳಗುತ್ತಿದ್ದವು. ಮಹಿ ಮಂಗಳ ಭೂ ಇಷ್ಟ. ಮಹಿ ಅಂದ್ರೆ ಭೂಮಿ, ಪೃಥ್ವಿ. ಮಂಗಳ ಭೂ ಇಷ್ಟ, ಅತಿ ಮಂಗಳವಾಗಿತ್ತು ಭೂಮಿ ಅವತ್ತಿನ ದಿನ. ಎಲ್ಲಿ? ಪುರ, ಆಗರ, ವ್ರಜ, ಆಕರ. ಏನಂದ್ರೆ ಪುರ ಅಂದ್ರೆ ಸಿಟೀಸ್, ಎಲ್ಲ ನಗರಗಳಲ್ಲಿ. ಆಗರ ಎಲ್ಲ ಹಳ್ಳಿಗಳು. ವ್ರಜ ಅಂದ್ರೆ ಎಲ್ಲೆಲ್ಲಿ ನಮ್ಮ ಗೋಶಾಲೆಗಳಲ್ಲಿ. ಆಮೇಲೆ ಆಕರ ಎಲ್ಲರ ಮನಗಳಲ್ಲೂ. ಎಲ್ಲವೂ ಮಂಗಳಮಯವಾಗಿತ್ತು, ಶಾಂತವಾಗಿತ್ತು. ಸೊ ದಟ್ ಈಸ್ ಹೌ ವಿ ಹ್ಯಾವ್ ಟು ರಿಸೀವ್ ದ ಲಾರ್ಡ್. ನಾವು ಏನೇ ಪ್ರಾರ್ಥನೆ, ಪೂಜೆ, ಧ್ಯಾನ, ಜಪ ಇತ್ಯಾದಿ ಮಾಡುವಾಗ ಮನಸ್ಸು ಈ ರೀತಿ ಶಾಂತವಾಗಿರ್ಬೇಕು. ಮತ್ತಿನ್ನೇನು, ದೇವ್ರು ಹುಟ್ಟಾನೆ ಅಂದ್ರೆ ಎಲ್ಲವೂ ಹೀಗೆ ಇರ್ಬೇಕು. ಆದರೆ ಯು ಮೈಟ್ ಆಸ್ಕ್, ಓಹೋ ಅವನು ವಸುದೇವ ಅಲ್ಲಿ ಯಮುನೆ ಕ್ರಾಸ್ ಮಾಡುವಾಗ ಎಷ್ಟು ಹೇಗಿತ್ತು ಅಂತ. ಅದಾಮೇಲೆ ಹುಟ್ಟುವಾಗ ಭೂಮಿ ಈ ತರ ಎಲ್ಲ, ಪೃಥ್ವಿ ನಮ್ಮ ಪ್ರಕೃತಿ ಈ ತರ ಬರಮಾಡ್ಕೊಂಡು ಕೃಷ್ಣನ. ಆಮೇಲೆ ಮೂರನೆಯ ಶ್ಲೋಕ ಏನ್ ಹೇಳ್ತಿದ್ಯಪ್ಪ? ನದ್ಯ ಪ್ರಸನ್ನ ಸಲಿಲಾ ಹೃದಾ ಜಲರುಹ ಶ್ರಿಯ ದ್ವಿಜಾಲಿ ಕುಲ ಸನ್ನಾದ ಸ್ಥವ ಕಾವನರಾಜಯ. ನದ್ಯ, ನದಿಗಳು ಏನ್ ಮಾಡಿದ್ವು? ನದಿಗಳೆಲ್ಲ ಹೇಗೆ ಹರಿತಿದ್ವು? ಪ್ರಸನ್ನ ಸಲಿಲ, ದ ವಾಟರ್ಸ್ ವರ್ ವೆರಿ ಹ್ಯಾಪಿ. ಸಲಿಲ ಅಂದ್ರೆ ನೀರು. ನದಿಗಳಲ್ಲಿ ವಿಪರೀತ ಅಲೆಗಳು, ಆಮೇಲೆ ಇದು ಏನಂತ ಸುಳಿಗಳು ಏನೂ ಇರ್ಲಿಲ್ಲ. ಪ್ರಸನ್ನವಾಗಿ ಬ್ಯೂಟಿಫುಲ್ ಆಗಿ ಫಿಲಮ್ಸ್ ಅಲ್ಲಿ ತೋರಿಸ್ತಾರಲ್ಲ ರೊಮ್ಯಾಂಟಿಕ್ ಸಾಂಗ್ಸ್ ಹೇಳೋವಾಗ, ಆ ರೀತಿ ಬ್ಯೂಟಿಫುಲ್ ಆಗಿ ನದಿ ಹರಿತಾ ಇತ್ತಂತೆ. ಎಷ್ಟು ಕಾವ್ಯಾತ್ಮಕವಾದ ವರ್ಣನೆ ಇದೆ ನೋಡಿ ವೇದವ್ಯಾಸರದು. ಕವಿತ್ವವನ್ನ ನಾವು ಅಲ್ಲಲ್ಲೇ ಹಂಗೆ ಅಪ್ರಿಶಿಯೇಟ್ ಮಾಡ್ತಾ ಇರ್ಬೇಕು. ಎಷ್ಟು ಬ್ಯೂಟಿಫುಲ್ ಎಸ್ ಪೇಂಟೆಡ್ ದ ಪಿಕ್ಚರ್. ವಿ ಕ್ಯಾನ್ ಆಕ್ಚುಲಿ ವಿಜುವಲೈಸ್ ದ ಹೋಲ್ ಥಿಂಗ್. ಅಂಡ್ ನಾವು ಆ ಟೈಮಲ್ಲಿ ವಿ ಶುಡ್ ಟ್ರಾನ್ಸ್ಪೋರ್ಟ್ ಅವರ್ ಸೆಲ್ಸ್ ಟು ದಟ್ ಬ್ಯೂಟಿಫುಲ್ ಸೀನ್. ನದ್ಯ ಪ್ರಸನ್ನ ಸಲಿಲಾ ಹೃದಾ. ಹೃದಾ ಅಂದ್ರೆ ಪಾಂಡ್ಸ್, ಲೇಕ್ ಅಂದ್ರೆ ಇದು ಕೆರೆಗಳು. ಏನಾಗ್ತಿತ್ತು ಕೆರೆಗಳಲ್ಲಿ? ಜಲರುಹ ಶ್ರಿಯ. ಜಲರುಹ ಅಂದ್ರೆ ಜಲದಲ್ಲಿ ಹುಟ್ಟುವುದು. ಯಾವುದು?
ಏನೇನೋ ಹುಟ್ಟತ್ತೆ ಜಲದಲ್ಲಿ, ಆದರೆ ಇಲ್ಲಿ ಕಮಲ, ಲೋಟಸ್, ಎಲ್ಲ ನದಿಗಳಲ್ಲಿ ತುಂಬಾ ಕಮಲಗಳೆಲ್ಲ ಬ್ಲೂಮ್, ದೇ ಹ್ಯಾವ್ ಬ್ಲೂಮ್ಡ್. ಶ್ರಿಯ, ಶ್ರೀ ಅಂದ್ರೆ ಆಸ್ಪಿಷಸ್, ಮಂಗಳಮಯವಾದ, ಬ್ಯೂಟಿಫುಲ್, ಸುಂದರವಾದ ಕಮಲಗಳು ಅರಳಿವೆ ಪಾಂಡ್ಸ್ ಅಲ್ಲಿ, ಹೃದಯ. ಇಲ್ಲಿ ಒಂದು ನೋಟಿಸ್ ಮಾಡಿ, ಏನಂದ್ರೆ ಇದು ಶ್ರಾವಣ ಮಾಸ, ವರ್ಷ ಋತು, ಆದರೆ ಪ್ರಕೃತಿ ಹೇಗೆ ಒಳ್ಳೆ ವಸಂತ ಋತು ತರ ಇದೆಯಲ್ಲಪ್ಪ. ಇಲ್ಲಿ ಜೋರಾಗಿ ಮಳೆ ಬರ್ತಿರ್ಬೇಕು. ಆಮೇಲೆ ಇನ್ನೊಂದು, ಇಟ್ಸ್ ಮಿಡ್ ನೈಟ್, ಮಧ್ಯರಾತ್ರಿನಲ್ಲಿ ಎಲ್ಲಾದ್ರೂ ಹೂವು ಅರಳತ್ಗೆ ಅಂತೆಲ್ಲ ನೋಡ್ಬೇಕು. ಇದು ಆ VIP ಕರ್ಕೊಂಬರಕ್ ಹೋದಾಗ ನಾವು ಮಧ್ಯರಾತ್ರಿ, ಅದು ಸಪೋಸ್ ಸಮನ್ ಇಸ್ ಕಮಿಂಗ್ ಫ್ರಮ್ ಅಬ್ರಾಡ್, ಮಧ್ಯರಾತ್ರಿ ತಾನೇ ನಾವು ಏರ್ಪೋರ್ಟ್ಗೆಲ್ಲ ಹೋಗಿ ಕರ್ಕೊಂಬರೋ. ಅವಾಗೆಲ್ಲ ಜಗ 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 ಅಂತ ಏರ್ಪೋರ್ಟ್ ಅಲ್ಲಿ ಫುಲ್ ಲೈಟ್ಸ್ ಆನ್ ಆಗಿರುತ್ತೆ. ಇಟ್ಸ್ ಲೈಕ್ ಮಾರ್ನಿಂಗ್, ಏನು ಹೇಳಕ್ಕಾಗಲ್ಲ. ಆ ತರ ದಿಸ್ VIP ಇಸ್ ಕಮಿಂಗ್. ನಮ್ಮ ಕೃಷ್ಣನ ಅವತಾರ ಆಗ್ತಾ ಇದೆ, ಅವತರಣ ಆಗ್ತಾ ಇದೆ, ವಿಷ್ಣುವಿನ ಅವತರಣ. ಆದ್ದರಿಂದ ಪ್ರಕೃತಿ ಕೂಡ ಬೆಳಗ್ಗೆ ಹೇಗೆ ಕಂಗೊಳಿಸ್ತಿರ್ತಾಳೋ ಅದೇ ರೀತಿ ರಾತ್ರಿನೂ ಕಂಗೊಳಿಸ್ತಾ ಇದ್ದಾಳೆ ಅಲ್ವಾ. ಹೃದಾ ಜಲರುಹ ಶ್ರಿಯ ದ್ವಿಜಾಲಿ ಕುಲ ಸನ್ನಾದ. ದ್ವಿಜ ಅಲಿ ಕುಲ ಸನ್ನಾದ. ದ್ವಿಜ ಅಂದರೆ ಬ್ರಾಹ್ಮಣ ಅಂತ ನಮಗ್ ಗೊತ್ತು, ಆದರೆ ಇಲ್ಲಿ ದ್ವಿಜ ಅನ್ನೋದು ಯಾವ್ದಕ್ ಹೇಳ್ತೀವಿ? ಹಕ್ಕಿಗಳಿಗೆ. ಅವನು 2 ಸತಿ ಹುಟ್ಟಿರೋರು. ಹೆಂಗೆ? ಒಂದು ತಾಯಿಯ ಗರ್ಭದಿಂದ ಮೊಟ್ಟೆಯ ರೂಪದಲ್ಲಿ, ಮತ್ತೆ ಮೊಟ್ಟೆ ಒಡ್ಕೊಂಡು ಹುಟ್ಟತ್ತೆ ಅಲ್ವಾ, ಅದಕ್ಕೆ ದ್ವಿಜ. ದ್ವಿಜ ಮೀನ್ಸ್ ಟ್ವೈಸ್ ಬಾರ್ನ್, 2 ಸತಿ ಹುಟ್ಟಿರೋದು. ಇದ್ರೊಳಗೆ ಈ ಶ್ಲೋಕದಲ್ಲಿ ದ್ವಿಜ ಅಂದರೆ ಹಕ್ಕಿ. ದ್ವಿಜ ಅಲಿ ಕುಲ. ದ್ವಿಜ ಅಂದ್ರೆ ಇದು, ಅಲಿ ಅಂದ್ರೆ ಇವರು ದುಂಬಿಗಳು, ಹಕ್ಕಿಗಳು, ದುಂಬಿಗಳು, ಕುಲ, ಗ್ರೂಪ್ಸ್ ಆಫ್ ಬರ್ಡ್ಸ್ ಅಂಡ್ ಬೀಸ್ ಏನ್ ಮಾಡ್ತಿದ್ರಂತೆ? ಸನ್ನಾದ, ಚಿಲಿಬಿಳಿ ಗುಡ್ತಾ ಇದ್ವು. ಬೀಸ್ ವರ್ ಬಸ್ಸಿಂಗ್ ಅಂಡ್ ದ ಬರ್ಡ್ಸ್ ವರ್ ಚರ್ಪಿಂಗ್. ಸನ್ನಾದ, ಬಹಳ ಪ್ಲೆಸೆಂಟ್ ಸೌಂಡ್. ಸನ್ನಾದ ಅನ್ನೋ ವರ್ಡ್ ಇದೆಯಲ್ಲ, ಇಟ್ ಗಿವ್ಸ್ ಅಸ್ ಫೀಲಿಂಗ್ ಆಫ್ ಎ ವೆರಿ ಪ್ಲೆಸೆಂಟ್, ಬ್ಯೂಟಿಫುಲ್ ಬಸ್ಸಿಂಗ್ ಸೌಂಡ್. ಅದು ರಾತ್ರಿ ಹೊತ್ತು, ತಿರ್ಗಾ ರಾತ್ರಿ ಹೊತ್ತು ಪಾಪ ಈ ಬರ್ಡ್ಸ್ ಅಂಡ್ ಬೀಸ್ ಎಲ್ಲ ನಿದ್ರೆ ಮಾಡೋ ಸಮಯ. ಆದರೆ ಈ VIP ಬರ್ತಾ ಇದ್ದಾರೆ ಅಂದ್ಬಿಟ್ಟು ಎಲ್ಲಾರು ಸಂತೋಷದಿಂದ ಚಿಲಿಪಿಲಿ ಗುಡ್ತಾ ಇವೆ. ಎಂತ ಚೆನ್ನಾಗಿದೆ ಅಲ್ವಾ. ವವೌ ವಾಯು ಸುಖ ಸ್ಪರ್ಶ ಪುಣ್ಯ ಗಂಧಾವಹ ಶುಚಿಃ ಅಗ್ನಯಶ್ಚ ದ್ವಿಜಾತೀನಾಂ ಶಾಂತಾಸ್ತತ್ರ ಸಮಿಂಧತ. ವವೌ ವಾಯುಹು ಅಂದ್ರೆ ಏನಪ್ಪಾ ಅಂದ್ರೆ ಗಾಳಿ ಬೀಸ್ತಾ ಇದೆ. ವವೌ ಬೀಸೋದು, ವಾಯುಹು ಗಾಳಿ. ಎಂಥ ಗಾಳಿ? ಸುಖಸ್ಪರ್ಶ, ಸುಖವಾಗಿ ತಣ್ಣನೆ ಮಧುರವಾಗಿ. ಅಗೇನ್ ಹೇಗೆ ನಾವು ರೊಮ್ಯಾಂಟಿಕ್ ಸಾಂಗ್ ಪಿಕ್ಚರೈಸ್ ಮಾಡುವಾಗ ಅದೆಲ್ಲ ತೋರಿಸ್ತಾರೋ ಪಿಕ್ಚರ್ಗಳಲ್ಲಿ, ಆ ತರ ಸುಖಸ್ಪರ್ಶವಾದ ಒಂದು ಸಾಫ್ಟ್ ಅಂಡ್ ಜೆಂಟಲ್ ಬ್ರೀಸ್ ಬೀಸ್ತಾ ಇದೆ. ಅಗ್ನಯಶ್ಚ ದ್ವಿಜಾತೀನಾಂ. ದ್ವಿಜ, ಇಲ್ಲಿ ದ್ವಿಜ ಅಂದರೆ ಬ್ರಾಹ್ಮಣರು. ಬ್ರಾಹ್ಮಣರು ಏನ್ ಮಾಡ್ತಿದ್ದಾರೆ ಇಲ್ಲಿ? ಅಗ್ನಯಶ್ಚ ಸಮಿಂಧತ. ಅಗ್ನಿಹೋತ್ರಿಗಳು, ಅವಾಗೆಲ್ಲ ಆ ಕಾಲದಲ್ಲಿ ಅಗ್ನಿಹೋತ್ರಿ ಇಟ್ಕೋತಿದ್ರು. ಅಂದ್ರೆ ಯಾವಾಗ್ಲೂ ಅಗ್ನಿ ಉರಿತಿತ್ತು. ಅವರು ಧರ್ಮ ರಕ್ಷಣೆಗೋಸ್ಕರ ಅವರು 4 ಥರ ಅಗ್ನಿಗಳನ್ನ ಮನೆಯಲ್ಲಿ ಉರಿಸ್ತಾ ಇದ್ರಂತೆ ಅವಾಗ. ಬ್ರಾಹ್ಮಣರ ಕೆಲ್ಸಾನೇ ಅದು, ದಟ್ ವಾಸ್ ದೇರ್ ಡ್ಯೂಟಿ. 4 ಅಗ್ನಿ ಯಾವಾಗ್ಲೂ, ಯಾವ್ದಾದ್ರು ಒಂದು ಪೂಜೆ ಪುನಸ್ಕಾರ ಮಾಡಕ್ಕೂ ಒಂದು ಗ್ರಾಹಪತ್ಯ ಅಗ್ನಿ ಅಂತ ಅದನ್ನ ಇಟ್ಕೋತಿದ್ರಂತೆ. ಆಮೇಲೆ ಇನ್ನೊಂದು ಅಗ್ನಿ, ಅದೆಲ್ಲ 4 ಹೆಸರುಗಳಿದೆ, ನನ್ಗೆ ಅಷ್ಟು ಸರಿ ಗೊತ್ತಿಲ್ಲ. ಆಮೇಲೆ ಈ ತರ ಈ ಅಗ್ನಿಗಳನ್ನೆಲ್ಲ ಈ ಕಂಸ ಏನ್ ಮಾಡಿದ್ದ? ಯಾತಕ್ ಅಗ್ನಿ ಹೇಳಿ, ಯಾತಕ್ ಅಗ್ನಿ ಉರಿಸ್ತಾ ಇದ್ರು? ಅಗ್ನಿ, ವೈ ದಟ್ ಅಗ್ನಿಹೋತ್ರ ಸೋ ಇಂಪಾರ್ಟೆಂಟ್? ಅಗ್ನಿನ ದ ಪೋಸ್ಟ್ ಮ್ಯಾನ್ ಆಫ್ ದ ದೇವತಾಸ್ ಅಂತ ಹೇಳ್ತಾರೆ. ನಾವ್ ಏನೇನ್ ಪ್ರಾರ್ಥನೆ ಮಾಡ್ತೀವೋ, ಏನೇನ್ ಹವಿಸ್ಸನ್ನ ಕೊಡ್ತೀವೋ, ಯಾವ್ಯಾವ ದೇವತೆನ ಯಾವ ದೇವತೆನ ನೆನೆಸ್ಕೊಂಡ್ರು ಹವಿಸ್ ಕೊಡೋದು ಅಗ್ನಿ ದೇವತೆಗೆ. ಅಗ್ನಿ ಅದನ್ನ ಸ್ವರ್ಗಲೋಕಕ್ಕೆ ಹೋಗಿ ಆ ದೇವತೆಗೆ ನಮ್ದು ಪ್ರಾರ್ಥನೆಯನ್ನು ಸಲ್ಲಿಸ್ತಾನೆ ಅಂತ ಇರೋದು. ಆದ್ದರಿಂದ ಈ ಅಗ್ನಿಹೋತ್ರ ಯಾವಾಗ್ಲೂ ನಮ್ದು 24 ಗಂಟೆ ನಮ್ದೆಲ್ಲ ಪ್ರಾರ್ಥನೆಗಳು ನಡೀತಾನೆ ಇರುತ್ತಲ್ಲ.
ಅದನ್ನೆಲ್ಲ ಯಾರು ತಲುಪಿಸೋದು ದೇವರಿಗೆ? ಅಗ್ನಿ. ಆದ್ರಿಂದ ನೀನು ಇದು ವಿಧಿವತ್ತಾಗಿ ಏನಾದ್ರೂ ಪೂಜೆ ಪ್ರಾರ್ಥನೆ ಮಾಡ್ಬೇಕಾದ್ರೆ ಅಗ್ನಿಹೋತ್ರ ಇರಲೇಬೇಕು. ಆ ರೀತಿ ಈ ಅಗ್ನಿಹೋತ್ರ ಯಾವಾಗಲೂ ಉರಿತಿತ್ತಂತೆ. ಆದರೆ ಈ ಕಂಸ ಗೊತ್ತಾಗೋಯ್ತಲ್ಲ ಅವನ್ಗೆ, ಈ ಕೃಷ್ಣ ಬಂದು ನನ್ನನ್ನ ಇದ್ ಮಾಡ್ತಾನೆ ಅಂತ. ಅದಕ್ಕೋಸ್ಕರ ಈ ಅಗ್ನಿಹೋತ್ರ ಎಲ್ಲ ಬಂದ್ ಮಾಡ್ಬಿಡ್ತ. ಯಾರು ಬ್ರಾಹ್ಮಣರ ಮನೇಲೂ ಅಗ್ನಿಹೋತ್ರ ಇರಬಾರದು, ಅಗ್ನಿ ಹಚ್ಲೇಬಾರದು ಅಂದ್ಬಿಟ್ಟು ಹೆದರ್ಸಿಟ್ಬಿಟ್ಟಿದ್ನಂತೆ. ಆದರೆ ಈ ಸಮಯದಲ್ಲಿ ತಾವೇ ತಾವಾಗಿ ಆ ಹೋಮಕುಂಡಗಳಲ್ಲಿ ಅಗ್ನಿ ಪ್ರಜ್ವಲಿಸಕ್ ಶುರು ಆಗ್ಬಿಡ್ತಂತೆ. ಕೃಷ್ಣ ಬರ್ತಾನೆ ಅಂದ್ರೆ ಬ್ರಾಹ್ಮಣರು ಏನು ಮಾಡ್ಲೇಬೇಕಾಗಿಲ್ಲ, ಅವ್ರ ಮನೆಗಳಲ್ಲಿ ತಾನಾಗಿ ಅಗ್ನಿ ಉರಿಯಕ್ ಶುರು ಆಗ್ಬಿಡುತ್ತಂತೆ. ಈ ತರ ಪವಾಡಗಳು ನಡೆದೋಯ್ತು. ಕೃಷ್ಣ ಬರ್ತಾನೆ ಅನ್ನೋ ಟೈಮಲ್ಲಿ ಪವಾಡಗಳು, ವಂಡರ್ಸ್ ಅಂಡ್ ಮಿರಕಲ್ಸ್ ಕುಡ್ ಬಿ ಸೀನ್. ಶಾಂತಾಹ ತತ್ರ ಸಮಿಂಧತ, ಶಾಂತವಾಗಿರೋ ಅಗ್ನಿಗಳು ಯಾವಾಗಲೂ ಶಾಂತವಾಗಿರಬಾರ್ದು. ಅಂದ್ರೆ ಈ ಅಗ್ನಿಹೋತ್ರ ಮಾಡುವಾಗ ಆವಾಗ ತಾನಾಗಿ ಹತ್ಕೊಂಡು ಪ್ರಜ್ವಲ್ಸಕ್ಕೆ ಶುರು ಮಾಡದ್ವಂತೆ. ಆಮೇಲೆ 5ನೇ ಶ್ಲೋಕ ಏನ್ ಹೇಳುತ್ತೆ? ಮನಸ್ಯಾಸನ್ ಪ್ರಸನ್ನಾನಿ ಸಾಧೂನಾಮಸುರದ್ರುಹಾಂ ಜಾಯಮಾನೆ ಜನೇ ತಸ್ಮಿನ್ ದುರ್ದುಂದುಭಯಸ್ಸಮಂ. ಮನಸ್ಯಾಸನ್ ಪ್ರಸನ್ನಾನಿ, ಮನಾಂಸಿ, ಮನಸ್ಸು ಹೆಂಗಿತ್ತು ಎಲ್ಲಾರ್ದು? ಎಲ್ಲಾರು ಅದ್ವರ ತನಕ ಜಸ್ಟ್ ರಿಮೆಂಬರ್, ಪಾಪ ಈ ಕಂಸ ಎಲ್ಲಾರನು ಟೆರರೈಸ್ ಮಾಡಿಟ್ಬಿಟ್ಟಿದ್ದ. ಈ ಶಾಂತಿ ಅಂದ್ರೆ ಏನು ಅಂತಲೇ ಮರ್ತೋಗಿತ್ತು ರಜಭೂಮಿಯವ್ರಿಗೆ. ವಿಪರೀತ ದಬ್ಬಾಳಿಕೆ ಆಗ್ಬಿಟ್ಟಿತ್ತು ಈ ರಾಕ್ಷಸದ್ದು ಅಲ್ವಾ. ಶಾಂತಿ ಅಂತ ಪಾಪ ಇರ್ಲಿಲ್ಲ ಅವ್ರಿಗೆ. ಆದರೆ ಅವತ್ತು ಕೃಷ್ಣನ ಅವತರಣದ ದಿನ ಎಲ್ಲಾರ ಮನಸ್ಸು ದೇ ಬಿಕೇಮ್ ಪೀಸ್ಫುಲ್ ಅಂಡ್ ಚಿಯರ್ಫುಲ್, ಪ್ರಸನ್ನವಾಗೋಯ್ತು. ಮನಾಂಸ್ಯಾಸನ್ ಪ್ರಸನ್ನಾನಿ. ಯಾರ ಮನಸ್ಸುಗಳು? ಕಂಸಂಗ್ ಭಯ, ಅವನಿಗೆ ಪ್ರಸನ್ನತೆ ಇರ್ಲಿಲ್ಲ, ಬರೀ ಹೆದರಿಕೆ. ಯಾವ ಮೊಮೆಂಟ್ ಅಲ್ಲಿ ದೇವ ಉಟ್ಬಿಡ್ತಾನೋ, ಯಾವಾಗ ನಾನು ಬಂದ್ ಕೊಂದಾಕ್ಬಿಡ್ತಾನೋ ಅಂತ ಅವನ್ಗೆ, ಅಸುರರಿಗೆಲ್ಲ ಹೆದರಿಕೆ. ಆದರೆ ಸಾಧುಗಳ ಮನಸ್ಸುಗಳೆಲ್ಲ ಪ್ರಸನ್ನವಾಗಿತ್ತು. ಆಫ್ ದ ನೋಬಲ್ ಪೀಪಲ್ ಮನಸ್ಸು ಪ್ರಸನ್ನವಾಗಿತ್ತು. ಸಾಧು ಅನ್ನೋದಕ್ಕೆ ಇಲ್ಲಿ ಇಲ್ಲ, ಸಾಧುವಿನ ಲಕ್ಷಣ ಕೊಟ್ಟಿದ್ದಾರೆ. ಯಾರಪ್ಪ ಅಂದ್ರೆ ಅಸುರದ್ರುಹಾಂ. ಅಸುರದ್ರುಹಾಂ ಅಂದ್ರೆ ಯಾರು ಆಸುರಿ ಪ್ರವೃತ್ತಿಯನ್ನು ದ್ವೇಷಿಸ್ತಾರೋ, ಇಷ್ಟಪಡಲ್ವೋ ಅವರು ಸಾಧುಗಳು ಅಂತ. ಅಂದ್ರೆ ಬ್ರಾಹ್ಮಣರು ಅಂತ ಅಲ್ಲ, ಯಾರ್ಯಾರಲ್ಲಿ ಅಸುರಿ ಪ್ರವೃತ್ತಿ ಕಡಿಮೆ ಇದ್ದು ದೇವ ಪ್ರವೃತ್ತಿ ಜಾಸ್ತಿ ಇರುತ್ತೋ ಅವರೆಲ್ಲ ಸಾಧುಗಳು. ಇದು ಬ್ರಾಹ್ಮಣರ ಲಕ್ಷಣ, ಸಾಧುಗಳ ಲಕ್ಷಣ. ಆಸುರಿ ಪ್ರವೃತ್ತಿಯನ್ನು ದೂರವಿಡುವವರು ಯಾರು? ಏನು ಆಸುರಿ ಪ್ರವೃತ್ತಿಗಳು ನಮಗ್ ಚೆನ್ನಾಗ್ ಗೊತ್ತು. ಅರಿಷಡ್ ವೈರಿಗಳು, ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ, ಇದೆಲ್ಲ ದೂರ ಇರ್ಬೇಕು ಸಾಧುಗಳಿಂದ. ಫುಲ್ ಕಂಪ್ಲೀಟ್ ಆಗಿ ಪಾಪ ಅವ್ರು ಹೊರಟೋಗಿರುತ್ತಾ ಅರಿಷಡ್ ವೈರಿಗಳು? ಇಲ್ಲ. ಆದರೆ ಅದ್ ನನ್ನಲ್ಲಿ ತಲೆ ಎತ್ತುತ್ತಿದೆ ಅಂತ ಗೊತ್ತಾಗತ್ತೆ ಸಾಧುಗಳಿಗೆ. ಓಹೋ ನನ್ನಲ್ಲಿ ಅಸುರಿ ಪ್ರವೃತ್ತಿ ಬರ್ತಾ ಇದೆಯಪ್ಪ ಅಂತ ಗೊತ್ತಾದಾಗೆ ಅವ್ರಿಗೆ ಸಿಕ್ಕಾಪಟ್ಟೆ ಬೇಜಾರಾಗಿ ಅಂಜಿಕೆ ಆಗತ್ತೆ. ದೇ ಫೀಲ್ ಅಶೇಮ್ಡ್ ಆಫ್ ದೆಮ್ಸೆಲ್ಸ್ ಅಂತ. ಅವ್ರಿಗೆ ಅಸುರದ್ರುಹಾಂ, ಸಾಧೂನಾಂ ಅಸುರದ್ರುಹಾಂ. ಅಸುರಿ ಪ್ರವೃತ್ತಿ ಮನಸ್ಸಿಗೆ ಬಂದ ತಕ್ಷಣ ಬೇಜಾರು ಯಾರು ಮಾಡ್ಕೋತಾರೋ, ಛೆ ಇದನ್ನ ನಾನು ಸರಿ ಮಾಡ್ಕೋಬೇಕಪ್ಪ ಅಂತ ಅಲ್ಲಲ್ಲೇ ಕೋರ್ಸ್ ಕರೆಕ್ಷನ್ ಮಾಡ್ಕೊಂಡು ಹೋಗ್ತೀವೋ ಎಲ್ಲರೂ ಸಾಧುಗಳು. ಆಯ್ತಾ? ಅಹಂಕಾರದಿಂದ ಯಾರು ಮೆರೀತಾರೋ ಅವರು ಅಸುರರು. ಅಹಂಕಾರಕ್ಕೆ ಯಾರು ವಿಪರೀತ ಇಂಪಾರ್ಟೆನ್ಸ್ ಕೊಡ್ತಾರೋ ಅವರು ಅಸುರಿ ಪ್ರವೃತ್ತಿಯವರು. ನಾವೆಲ್ಲ ಸಾಧುಗಳು ಅಂತ ಅನ್ಕೋಣ. ಮನಾಂಸ್ಯಾಸಿ ಆಸನ್ ಪ್ರಸನ್ನಾನಿ ಸಾಧೂನಾಂ ಅಸುರದ್ರುಹಾಂ ಜಾಯಮಾನೆ ಅಜನೇ ತಸ್ಮಿನ್. ಯಾರು ಹುಟ್ಟತಾ ಇದಾರೆ ಇಲ್ಲಿ? ಜಾಯಮಾನೆ, ಹೂ ಇಸ್ ಗೋಯಿಂಗ್ ಟು ಬಿ ಬಾರ್ನ್. ಅಜನಃ, ಯಾರಿಗೆ ಹುಟ್ಟು ಇಲ್ಲವೋ ಅವನು ಹುಟ್ಟತಾ ಇದ್ದಾನಂತೆ. ನೋಡಿ ಎಷ್ಟು ಸುಂದರವಾಗಿದೆ ವಿವರಣೆ ಇಲ್ಲಿ. ಯಾರಿಗೆ ಹುಟ್ಟಿಲ್ಲವೋ ಅವನು ಹುಟ್ಟಕ್ ಸಾಧ್ಯವೇ? ಇಟ್ಸ್ ಎ ಕಾಂಟ್ರಡಿಕ್ಷನ್ ಅಲ್ವಾ? ಜಾಯಮಾನೆ ಅಜನೇ ತಸ್ಮಿನ್ ನೇದುರ್ದುಂದುಭಯ ಸಮಾಂ. ಯಾರು ಅಜನನು ಹುಟ್ಟುತ್ತಿದ್ದಾನೆ ಅನ್ನೋ ಖುಷಿಗೆ
ದುಂದುಬಿಗಳು, ದುಂದುಬಿ ಅಂದ್ರೆ ಇದು ಸ್ವರ್ಗದಲ್ಲಿ ಕೆಟಲ್ ಡ್ರಮ್ಸ್ ಅಂತಾರೆ, ಗಡಗಡಗಡಗಡಗ ಅಂತ ಬ್ಯೂಟಿಫುಲ್ ಡ್ರಮ್ಸ್ ಆಫ್ ಹೆವೆನ್, ಅದೆಲ್ಲ ಶುರು ಮಾಡ್ತಂತೆ. ಅದ್ರ ನಾದ ಶುರು, ದುಂದುಬಿಗಳ ನಾದ ಶುರು ಆಯ್ತು. ಸಮಂ ಸೈಮಲ್ಟೇನಿಯಸ್ಲಿ ವೆನ್ ಕೃಷ್ಣ ಇಸ್ ಬೀಯಿಂಗ್ ಬಾರ್ನ್, ಈ ದುಂದುಬಿಗಳು ನಾದ ದೇವಲೋಕದಿಂದ ಆ ನಾದ ಕೇಳ್ಸಕ್ ಶುರು ಆಯ್ತಂತೆ. ಇಲ್ಲಿ ಭೂಮಿ ಮೇಲೆ ಇರೋರ್ಗುನು ಆ ನಾದ ಕೇಳ್ಸಕ್ ಶುರು ಆಯ್ತು. ಆದ್ರಿಂದ ಅಸುರದ್ರುಹ ಅನ್ನೋದು ನಾವು ಜ್ಞಾಪಕ ಇಟ್ಕೋಬೇಕು. ಇವಾಗ ಮೊನ್ನೆ ಒಂದ್ ಸಣ್ಣ ಎಕ್ಸಾಂಪಲ್ ನಾನೇನ್ ಹೇಳ್ತೀನಿ ಅಂದ್ರೆ, ನನ್ನ ನೀಸ್ ಅಂದ್ರೆ ಯಾರಪ್ಪ, ನನ್ನ ಇವಳು ಬಂದಿದ್ಲು ಒಬ್ಳು, ಅಮೆರಿಕಾಯಿಂದ ಬಂದಿದ್ಲು ಅವಳು. ಅವಳಿಗೆ ಇಬ್ರು ಚಿಕ್ಕ ಹುಡುಗರು ಮಕ್ಕಳು. ಅವ್ರಿಗೆ ನಾನು ಈ ಮಹಾಭಾರತ ರಾಮಾಯಣದೆಲ್ಲ ಅಮರ್ಚಿತ ಕಥಾ ಪುಸ್ತಕಗಳನ್ನ ಪ್ರೆಸೆಂಟೇಶನ್ ಕೊಡೋಣ, ಒಂದು 10 ವರ್ಷ 6 ವರ್ಷದ ಮಕ್ಕಳು ಕೊಡ್ಲಾ ಅದಿತಿ ಅಂತ ಕೇಳ್ದೆ. ಅವಳು ನೋ 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 ದೇ ಡೋಂಟ್ ಲೈಕ್ ವೆನ್ ಐ ಸ್ಟಾರ್ಟ್ ಟೆಲಿಂಗ್ ದೆಮ್ ದ ಸ್ಟೋರೀಸ್ ಆಫ್ ಮಹಾಭಾರತ ದೇ ಸೇ ವಾಟ್ ಇಸ್ ದಿಸ್ ವೈಲೆನ್ಸ್, ಐ ಡೋಂಟ್ ಲೈಕ್ ಟು ಹಿಯರ್ ಅಬೌಟ್ ವೈಲೆನ್ಸ್ ಅಂತ ಹೇಳ್ತಾರಂತೆ ಮಕ್ಕಳು. ಅದಕ್ಕೆ ಯಾರ್ದು ಪ್ರಾಬ್ಲಮ್ ಇದು ಅಂದ್ರೆ, ನಾವು ಸರಿಯಾಗಿ ಅವ್ರಿಗೆ ಹೇಳ್ಬೇಕು, ಭಗವಂತ ಯಾತಕ್ ಬರ್ತಾನೆ, ಅವ್ನ್ ಯಾತಕ್ಕಾಗಿ ಕೊಲ್ತಾ ಇದ್ದಾನೆ, ಯಾರನ್ನ ಕೊಲ್ತಾ ಇದ್ದಾನೆ, ಅಥವಾ ಕೊಲ್ತಾ ಇದ್ದಾನ ಅಥವಾ ವಾಟ್ ಇಸ್ ಅ ಮೆಟಫಾರಿಕಲ್ ಮೀನಿಂಗ್, ಅದನ್ನ ಹೇಳ್ಬೇಕು ನಾವು. ಯಾನೋ ಬಂದ, ಯಾವ್ದೋ ಒಂದು ಕತ್ತಿ ತಗೊಂಡ ಯಾರನೋ ಸಾಯಿಸ್ಬಿಟ್ಟ, ಇದೆಲ್ಲ ನಮ್ ಕತೆಗಳು. ಪ್ರತಿಯೊಂದ್ರೊಳಗೂ ಅದ್ರೊಳಗೆ ಅಡಗಿರುವ ಏನ್ ಸತ್ಯ ಇದೆಯೋ ಅದನ್ನ ನಾವುಗಳು ಸರಿಯಾಗಿ ತಿಳ್ಕೊಂಡ್ರೆ ಮಕ್ಕಳಿಗೆ ತಿಳ್ಸಕ್ ಸರಿ ಹೋಗುತ್ತೆ. ಅಸುರದ್ರೋಹ ಅವನು ಭಗವಂತ ಬಂದು ನಮ್ಮನ್ನ ಯಾರನ್ನ ಕೊಲ್ತಾ ಇದ್ದಾನೆ, ಕಂಸನ್ನ ಹೊಡೆದ್ ಬಡ್ದಾಕ್ಬಿಟ್ಟ, ಇನ್ಯಾರನೋ ಕೊಂದ್ಬಿಟ್ಟ, ದುರ್ಯೋಧನನ್ಗೆ ತೊಡೆ ಹೊಡೆದಾಕ್ಬಿಟ್ಟ ಭೀಮನ್ ಮೂಲಕ, ಇದೆಲ್ಲ ಸರಿ. ಅದ್ ಒಂದ್ ಕಡೆ ನಮ್ಮಲ್ಲಿರುವ ಆಸುರಿ ವೃತ್ತಿಗಳನ್ನ ಹೊಡೆಯಕ್ ಬಂದಿರೋ ಅಂತ ಜನಾರ್ದನ ಅವನ್ ಎಲ್ಲಿ ಹುಟ್ಟಾನೆ, ನಮ್ಮಲ್ಲಿ ಹುಟ್ಟಿದಾಗ ನಮ್ಮಲ್ಲಿ ಆ ಟೆಂಡೆನ್ಸೀಸ್ ಎಲ್ಲ ಇದಾಗತ್ತೆ, ಹೊಡೆದಾಕತ್ತೆ ಅನ್ನೋದು ವಿಶೇಷವಾಗಿ ನಾವು ಅರ್ಥಕೊಂಡು ಬೇರೆಯವ್ರಿಗೂ ತಿಳಿಸ್ಬೇಕು. ಕೃಷ್ಣ ಬಂದ, ಅವ್ರನ್ ಕೊಂದ ಇವ್ರನ್ ಕೊಂದ ಅಂತ ಬರೀ ಸ್ಥೂಲವಾಗಿ ಕತೆ ಹೇಳಿದ್ರೆ ತಪ್ಪಾಗತ್ತೆ. ಜೊತೆಗೆ ನಾವು ಈ ಮಾರಲ್ ಸ್ಟೋರೀಸು ಹೇಳ್ತಾ ಇರ್ಬೇಕು, ಮೆಟಫಾರಿಕಲ್ ಮೀನಿಂಗ್ಸ್, ಇದನ್ನ ದೃಷ್ಟಾಂತಗಳನ್ನ ಕರೆಕ್ಟ್ ಆಗಿ ಹೇಳ್ತಾ ಇರ್ಬೇಕು, ಇಲ್ಲ ಅಂದ್ರೆ ಅನಾಹುತ ಆಗತ್ತೆ. ಅದಕ್ಕೋಸ್ಕರ ನಮ್ಮ ಸನಾತನ ಧರ್ಮದ ಈ ಪುರಾಣ ಪುಣ್ಯ ಕಥೆಗಳಲ್ಲಿ ಈ ದೇವ ಹುಟ್ಟದ್ನ ದೇವಿ ಹುಟ್ಟದ್ಲ ಹಿಂಗಾಯ್ತಾ ಹಂಗಾಯ್ತು ಅದ್ ಬೇರೆ. ಅಸುರ ಅಂದ್ರೆ ಏನ್ ಕೋರೆ ಹಲ್ಲಿ ಇಟ್ಕೊಂಡ್ ಬರ್ತಾನ, ಅದೆಲ್ಲ ಬೇರೆ ವಿಷಯ. ಅದೆಲ್ಲ ದೃಷ್ಟಾಂತದ ಮೂಲಕ ನಮ್ಗೆ ಏನ್ ತಿಳಿಸ್ತಾ ಇದಾರೆ ಅಂದ್ರೆ ಗುಡ್ ವರ್ಸಸ್ ಇವಿಲ್ ಎಲ್ಲಿದೆ, ನಮ್ಮೊಳಗಡೆ ಇರೋದು. ದೈವಿ ಗುಣಗಳು ನಮ್ಮಲ್ಲೇ ಇದೆ, ಆಸುರಿ ಗುಣಗಳು ನಮ್ಮಲ್ಲೇ ಇದೆ. ಅದನ್ನ ನಾವು ಅದನ್ನ ತೆಗಿಬೇಕಾದ್ರೆ ನಮ್ಮಲ್ಲಿ ಜನಾರ್ದನನ ಅವತರಣ ಆಗ್ಬೇಕು, ಕೃಷ್ಣನ ಅವತರಣ ಆಗ್ಬೇಕು. ಇದು ಮೇನ್ ಮೆಸೇಜ್. ಯಾವುದೇ ಪುರಾಣದಲ್ಲಿ ತಗೊಳ್ಳಿ, ದೇವಿ ಮಹಾತ್ಮೆ ತಗೊಳ್ಳಿ, ಸ್ಕಂದ ಪುರಾಣ ತಗೊಳ್ಳಿ, ಎಲ್ಲಾರು ದೇವ್ರು ಬರ್ತಾರೆ, ಆಸುರನ್ನು ಹೊಡೆದಾಕ್ತಾರೆ, ಇಷ್ಟು ಗೊತ್ತಾಗತ್ತೆ. ಆದರೆ ಬಿಯಾಂಡ್ ದಟ್ ವಿ ಹ್ಯಾವ್ ಟು ಗೋ ಟು ದ ಇನ್ನರ್ ಮೀನಿಂಗ್ ಅಂಡ್ ಇಂಟೆಂಟ್. ಆ ಲಕ್ಷ್ಯ ಇರೋದೇ ಅದು. ಯಾಕೆ ಹೇಳಿ, ಎಲ್ಲಾರ್ಗು ಈ ವೇದಗಳು ಉಪನಿಷತ್ತುಗಳು ಓದಿ ಅರ್ಥ ಮಾಡ್ಕೊಳ್ಳೋ ಅಂತ ನಮ್ಗೆ ಎಲ್ಲಾರ್ಗು ಅಷ್ಟು ಅರ್ಥವಾಗಲ್ಲ. ಸರ್ವೇ ಸಾಮಾನ್ಯರಿಗೆ ಆ ವೇದ ಉಪನಿಷತ್ತುಗಳನ್ನ, ಆ ಮೆಸೇಜ್ ಆಫ್ ದ ವೇದಾಸ್ ಅಂಡ್ ಉಪನಿಷತ್ಸ್ ಆರ್ ಗಿವನ್ ಥ್ರೂ ದ ಸ್ಟೋರೀಸ್ ಆಫ್ ದ ಪುರಾಣಾಸ್. ಈ ತರ ಎಲ್ಲ ವಿಧ ವಿಧವಾಗಿ ಲೀಲೆಗಳನ್ನ ಬಂದಿರ್ತಾರೆ. ಓಕೆ, ಸೊ ಮನಾಂಸಿ ಆಸನ್ ಪ್ರಸನ್ನಾನಿ ಸಾಧೂನಾಂ ಅಸುರದ್ರುಹಾಂ ಜಾಯಮಾನೆ ಅಜನೇ ತಸ್ಮಿನ್ ನೇದುರ್ ದುಂದುಭಯ ಸಮಂ. ಸೊ ಅಜನ ಹೇಗೆ ಇಲ್ಲಿ ದ ಒನ್ ಹೂ ಹಸ್ ನೋ ಬರ್ತ್, ಹೌ ಕ್ಯಾನ್ ಹಿ ಬಿ ಬಾರ್ನ್? ಅಲ್ಲೇ ನೋಡಿ, ದೊಡ್ಡ ಅದ್ವೈತ ವೇದಾಂತದ ತತ್ವವೇ ಈ ಒಂದು ಲೈನ್ ಅಲ್ಲಿ ಅಡಗಿದೆ. ವೇದವ್ಯಾಸರು ವೇದಗಳನ್ನ ಬರೆದವರು ಅಲ್ವಾ, ಅವರು ವೇದಗಳ ಮಾತಲ್ದೆ ಬೇರೆ ಯಾವ ಮಾತಾಡಕ್ ಸಾಧ್ಯ? ಅಜನ ಹುಟ್ಟಿದ ಅಂದರೆ ಇಟ್ಸ್ ಆಲ್ ಅ ಲೀಲಾ, ಮಾಯೆ ಹುಟ್ಟಿದಂತೆ ಆಯಿತು. ದೇವಕಿ ವಸುದೇವರ ಗರ್ಭದಲ್ಲಿ ಜನನ ಮಾದಂತೆ ಕಂಡಿತು. ಅದು ಲೀಲೆ, ಮಾಯ, ಯೋಗ ಮಾಯೆಯಿಂದ ನಮ್ಗೆಲ್ಲ ತೋರಿಸಿದ ಡ್ರಾಮಾ ದೇವರು ಅಂತ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಆಮೇಲೆ ತಿರ್ಗಾ ಅವನು ಹೇಳ್ತಾನಲ್ಲ, ಅಜೋಪಿ ಸನ್ ನವ್ಯಯ ಆತ್ಮ, ಕೃಷ್ಣನೇ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಅಜಹ ಅಪಿ ಸನ್, ನನಗೆ ಜನನ ಇಲ್ದೆ ಹೋದ್ರು ಇದೀನಿ ನಾನು.
ಐ ಆಮ್ ನಾಟ್ ಬಾರ್ನ್, ಅನಾದಿ ಅನಂತ, ಅದು ನನ್ನ ಗುಣ ಅಂತ ಬ್ರಹ್ಮನ್ ಪರಬ್ರಹ್ಮನ ಗುಣ ಲಕ್ಷಣ ಅದು, ಅನಾದಿ ಅನಂತ, ಆದರೂ ಇದ್ದಂಗೆ ಕಾಣಿಸ್ತಾ ಇದ್ದೀನಿ ಅಂತ ಇದ್ರೊಳಗೆ ವೇದವ್ಯಾಸರು ಅಷ್ಟು ಬ್ಯೂಟಿಫುಲ್ ಆಗಿ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದೆ 6ನೆಯ ಶ್ಲೋಕ. ಜಗುಃ ಕಿನ್ನರ ಗಂಧರ್ವಾಃ ತುಷ್ಟುವು ಸಿದ್ಧಚಾರಣಃ ವಿದ್ಯಾಧರಾಶ್ಚ ನಾನ್ ಋತುರ್ ಅಪ್ಸರೋಭಿಃ ಸಮಂ ಮುದಾ. ಆಯ್ತು, ಇವಾಗ ಭೂಮಿ ಪ್ರಕೃತಿಲೆಲ್ಲ ರೆಡಿ ಆಗಿದ್ದಾಯ್ತು, ಜನರ ಮನಸ್ಸಿನೆಲ್ಲ ಸಿದ್ಧವಾಗಿದೆ. ಸ್ವರ್ಗಲೋಕದಲ್ಲಿ ಏನಾಗ್ತಿದೆ, ಸ್ವರ್ಗಲೋಕದಲ್ಲಿ ಏನಾಗ್ತಿದೆ, ಕಿನ್ನರ ಗಂಧರ್ವರು ಏನ್ ಮಾಡ್ತಿದ್ದಾರೆ, ಜಗುಹು ಜಗುಹು ಕಿನ್ನರ ಗಂಧರ್ವಾಹ, ಗಂಧರ್ವ ಲೋಕದಲ್ಲಿ ಕಿನ್ನರ ಲೋಕದಲ್ಲಿ ಏನ್ ಮಾಡ್ತಿದ್ದಾರೆ, ಎಲ್ಲರೂ ಹಾಡು ಹೇಳಿ, ಗಂಧರ್ವರು ಕಿನ್ನರವರು ಏನ್ ಅವ್ರದ್ದು ಕೆಲಸ, ಹಾಡು ಹೇಳೋದು. ದೇರ್ ಆರ್ ಆರ್ಟಿಸ್ಟ್, ದೇ ಆರ್ ದ ಹೆವೆನ್ಲಿ ಆರ್ಟಿಸ್ಟ್. ಅವರು ಇನ್ಸ್ಟ್ರೂಮೆಂಟ್ಸ್ ಬಾರಿಸ್ತಾರೆ, ಹಾಡು ಹೇಳ್ತಾರೆ, ನರ್ತನ ಮಾಡ್ತಾರೆ. ದಟ್ ಇಸ್ ದೇರ್ ವೇ ಆಫ್ ಸೆಲಿಬ್ರೇಟಿಂಗ್. ಸೊ ಕಿನ್ನರ್ವ ಗಂಧರ್ವ ಎಲ್ಲ ನರ್ತನ ಮಾಡ್ತಿದಾರಂತೆ, ಹಾಡು ಹೇಳ್ತಾ ಇದಾರಂತೆ, ಸ್ತುತಿಸ್ತಿದ್ದಾರಂತೆ. ತುಷ್ಟುವು ಸಿದ್ಧಚಾರಣ, ಸಿದ್ಧಚಾರಣ ಅನ್ನೋದು ಇನ್ನೊಂದು ಯಾವುದೋ ಹೆವೆನ್ಲಿ ಪ್ಲಾನೆಟ್ ಅಲ್ಲಿ, ಸ್ವರ್ಗಲೋಕದಲ್ಲಿ ಅವರು ಸಿದ್ಧಚಾರಣರು ಕೂಡ ತುಷ್ಟುವು ಸಂತೋಷವಾಗಿದ್ದಾರೆ. ಅವರು ಸ್ತುತಿ ಮಾಡ್ತಾ ಇದ್ದಾರೆ, ಈ ಜನಾರ್ದನ ಹುಟ್ಟುಪ ಜಾಯಮಾನೆ ಅಜನಿ ಬರ್ತಾ ಇದ್ದಾನೆ ನಮ್ಮ ಕೃಷ್ಣ ಅನ್ಬಿಟ್ಟು ಅವರು ಹೇಳ್ತಾ ಇದಾರಂತೆ. ವಿದ್ಯಾಧರಾಹ ನರ್ತುಹು, ಅವರು ದೇ ಆರ್ ಡಾನ್ಸಿಂಗ್. ವಿದ್ಯಾಧರ ಅಂತ ಇನ್ನೊಂದಷ್ಟು ಇವರು ಹೆವೆನ್ಲಿ ಕ್ರೀಚರ್ಸ್ ಅವರೆಲ್ಲ ನರ್ತನ ಮಾಡ್ತಾ ಇದ್ದಾರೆ. ಅಪ್ಸರೋಭಿಹಿ ಸಮಂ, ಅಪ್ಸರೆಯರ ಜೊತೆ, ಈ ನಮ್ಗೆ ದೇವಲೋಕದಲ್ಲಿ ಬೇಕಾದಷ್ಟು ಅಪ್ಸರೆಯರು ನಮಗ್ ಗೊತ್ತು, ಅವರೆಲ್ಲ ನರ್ತನ ಮಾಡ್ತಿದ್ದಾರೆ, ಅವ್ರ ಜೊತೆ ಎಲ್ಲರೂ ಗ್ರೇಟ್ ಪಾರ್ಟಿ ಹ್ಯಾಪನಿಂಗ್ ಇನ್ ದೇವಲೋಕ. ಕೃಷ್ಣ ಇಸ್ ಬೀಯಿಂಗ್ ಬಾರ್ನ್ ಅಂತ. ಮುದಾ ಅಂದ್ರೆ ಮನಸ್ಸು ಅಷ್ಟು ಪ್ರಸನ್ನವಾಗಿತ್ತು, ಸಂತೋಷ ಉಲ್ಲಾಸದಿಂದ ಎಲ್ಲರೂ ದೇ ಆರ್ ಆಲ್ ಸೆಲಿಬ್ರೇಟಿಂಗ್ ಇನ್ ಗ್ರೇಟ್ ಜುಬಿಲೇಷನ್. ಇನ್ನೊಂದು 7ನೇ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ, ಅಗೇನ್ ಇನ್ನು ನಡೀತಾ ಇದೆ ಇದ್ರದ್ದು. ಮುಮುರ್ಚುರ್ ಮುನಯೋ ದೇವಾಹ ಸುಮನಾನ್ವಿತಾಹ ಮಂದಂ ಮಂದಂ ಜಲಧರ ಜಗರ್ಜುರ್ ಅನುಸಾಗರಂ. ಮುಮುರ್ಚುರ್ ಮುನಯೋ ದೇವಾಹ, ಮುನಯ ಅಂದ್ರೆ ನಮ್ಮ ಋಷಿ ಮುನಿಗಳು, ದ ಗ್ರೇಟ್ ಸೇಜಸ್ ಅಂಡ್ ಸೇಂಟ್ಲಿ ಪರ್ಸನ್ಸ್. ಮುಮುರ್ಚುಹು ದೇವಾಹ, ಮುನಯ ಅಂಡ್ ದೇವಾಹ, ದೇವತೆಗಳು ಮತ್ತು ನಮ್ಮ ಋಷಿ ಮುನಿಗಳು. ಮುಮುರ್ಚುಹು ಏನ್ ಮಾಡ್ತಿದ್ದಾರೆ ಅಂದ್ರೆ ಹೂಮಳೆ, ಹೂಗಳನ್ನೆಲ್ಲ ಹಾಕಿ ದೇ ಆರ್ ಶವರಿಂಗ್ ಪೆಟಲ್ಸ್, ದೇ ಆರ್ ಶವರಿಂಗ್ ಬ್ಲಾಸಮ್ಸ್ ಆನ್ ದ ಎನ್ಲೈಟೆಂಡ್ ಒನ್ ಅಂತ ಹೇಳ್ದಂಗೆ ದೇ ಆರ್ ಡೂಯಿಂಗ್ ದಟ್. ಅದು ದೇವಲೋಕದಿಂದ ಹೂವಿನ ಸುರಿಮಳೆ. ಸುಮನಾಂಸಿ, ಎಂತ ಹೂವುಗಳು, ಅತಿ ಪರಿಮಳಯುಕ್ತ ಬ್ಯೂಟಿಫುಲ್ ಫ್ಲವರ್ಸ್. ಯಾವ್ಯಾವುದೋ ಕ್ಯಾಕ್ಟಸ್ ಫ್ಲವರ್ಸ್ ಹಾಕ್ತಿರ್ಲಿಲ್ಲ ಅವರು, ಬಹಳ ಬ್ಯೂಟಿಫುಲ್ ಆಗಿರೋ ಪರಿಮಳಯುಕ್ತ ಹೂಗಳನ್ನ, ಪೂಜೆಗೆ ಯೋಗ್ಯವಾದ ಹೂಗಳ ಸುರಿಮಳೆ ಸ್ವರ್ಗದಿಂದ ಆಗ್ತಾ ಇತ್ತು. ಮುದಾನ್ವಿತಾಹ, ಹರ್ಷೋಲ್ಲಾಸದಿಂದ ಹಾಕ್ತಾ ಇದ್ದಾರೆ ನೋಡಿ. ಈಚ್ ಅಂಡ್ ಎವ್ರಿಥಿಂಗ್ ಎಷ್ಟು ಬಿಡಿಸಿ 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 ವ್ಯಾಸರು ಹೇಳಿದ್ದಾರೆ. ಅವ್ರ ಆಟಿಟ್ಯೂಡ್ ಹೇಗಿತ್ತು, ಎಂತ ಹೂವು ಹಾಕಿದ್ರು, ಯಾರು ಹಾಕಿದ್ರು, ಯಾಕೆ ಹಾಕಿದ್ರು, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ. ಜಲಧರಾಹ ಏನ್ ಮಾಡ್ತಿದ್ರು, ಜಲಧರ ಅಂದ್ರೇನು, ಮೋಡಗಳು. ಜಲಧರ, ನೀರನ್ನು ಯಾರು ಹೊರ್ತಾನೋ ಅವನು ಮೋಡ. ಜಲಧರಾಹ, ವಾಟ್ ವರ್ ದ ಕ್ಲೌಡ್ಸ್ ಡೂಯಿಂಗ್, ಜಗರ್ಜುಹು ಗರ್ಜನೆ ಮಾಡ್ತಾ ಇತ್ತು. ಆದರೆ ಭಯ ಆಗುವಂತ ಗರ್ಜನೆ ಅಲ್ಲ, ಮಂದಂ ಮೆಲ್ಗೆ ಗರ್ಜನೆ. ರೋರಿಂಗ್, ದೇ ವರ್ ರಂಬ್ಲಿಂಗ್, ದೇ ವರ್ ನಾಟ್ ರೋರಿಂಗ್, ದೇ ವರ್ ರಂಬ್ಲಿಂಗ್. ದ ಕ್ಲೌಡ್ಸ್ ವರ್ they were also proclaiming, we are also welcoming the Lord ಅಂದ್ಬಿಟ್ಟು. ಮಂದಂ ಮಂದಂ ಜಲಧರ ಜಗರ್ದುರ್ ಅನುಸಾಗರಂ. ಅನುಸಾಗರಂ, ಈ ಸಾಗರದಲ್ಲಿ, ಇದು ದ ಓಷನ್ ಅಲ್ಲಿ ಹೇಗೆ ಇದು ವೇವ್ಸ್, ಅಲೆಗಳು ಒಂಥರ ಬ್ಯೂಟಿಫುಲ್ ಶಬ್ದ ಮಾಡತ್ ನೋಡಿ, ಓಂ ಅಂತ. ನಾವ್ ಯಾವ್ದಾದ್ರು ಸೈಡ್ಗೆ ಹೋದ್ರೆ, ಬೀಚ್ ಸೈಡ್ ಹೋದ್ರೆ ಕೇಳಿಸ್ಕೊಂಡ್ರೆ ಒಂಥರ ಅದು ಓಷನ್ದು ಒಂದ್ ಸೌಂಡ್ ಬರುತ್ತೆ. ಅನುಸಾಗರಂ, ಈ ಕ್ಲೌಡ್ಸ್, ಈ ಮೋಡಗಳು ಗರ್ಜನೆ, ಈ ಸಾಗರದ ಗರ್ಜನೆ ಜೊತೆಗೆ
ಅನುಸಾಗರ ಅದ್ರ ಜೊತೆಗೆ ಸೇರ್ಕೊಂಡು, ಅಂದ್ರೆ ಇಟ್ ವಾಸ್ ಎ ಡಿವೈನ್ ಆರ್ಕೆಸ್ಟ್ರಾ. ಎಲ್ಲವೂ ಬ್ಯೂಟಿಫುಲ್ ಆಗಿ ದೇವರ್ ಸ್ಟಾರ್ಟಿಂಗ್ ಟು ವೆಲ್ಕಮ್ ದ ಲಾರ್ಡ್. ಮೆಲ್ಲಗೆ ಗರ್ಜನೆ, ಸಾಗರದ ಅಲೆಗೆ ಸದ್ದಿಗೆ ಸೇರಿದಂತೆ ತಾಳಬದ್ಧವಾಗಿ ಈ ಜಲಧರ ಅವರು ಕೂಡ ಗರ್ಜಿಸ್ತಾ ಇದ್ರು. ಇದೆಲ್ಲ ರೆಡಿನೆಸ್ ಆಫ್ ಪ್ರಕೃತಿ. ನಮ್ಮ ಪ್ರಕೃತಿ ದೇವಿ ಹೇಗೆ ರೆಡಿಯಾಗಿದ್ಲು, ಪ್ಲಸ್ ಎನ್ವೈರನ್ಮೆಂಟ್, ದ ಹೋಲ್ ಪ್ಯಾಕೇಜ್, ದ ಹೆವೆನ್ಸ್ ಅಂಡ್ ದ ಅರ್ತ್ ಅಂಡ್ ನೇಚರ್, ಹೌ ದೇ ವರ್ ರೆಡಿ ಅಂತ ಆಯ್ತು. ಇವಾಗ ಮುಂದಿನ ವರ್ಸ್ ಇದೆಯಲ್ಲ, ಅದು ಮುಂದಿನ ಶ್ಲೋಕದಲ್ಲಿ ನಮ್ಮ ವಿಷ್ಣು ಅವತಾರ ತಗೋತಾ ಇದ್ದಾನೆ, ಕೃಷ್ಣನ ಅವತಾರ ತಗೋತಾ ಇದ್ದಾನೆ. ಅದರ ವಿವರಣೆ ಇಲ್ಲಿ 8ನೇ ವರ್ಷದಲ್ಲಿ 8ನೇ ಶ್ಲೋಕದಲ್ಲಿ ಬರ್ತಾ ಇದೆ. ನಿಶೀಥೆ ತಮ ಉದ್ಭೂತೆ ಜಾಯಮಾನೆ ಜನಾರ್ದನೆ ದೇವಕ್ಯಾಂ ದೇವರೂಪಿಣ್ಯಾಂ ವಿಷ್ಣು ಸರ್ವಗೃಹಾಶಯ ಆವಿರಾಸೀದ್ಯ ಸಾ ಪ್ರಾಚ್ಯಂ ದಿಶಿರಿಂದುರಿವ ಪುಷ್ಕಳಃ. ನಿಶೀತೆ ಅಂದ್ರೆ ಲೇಟ್ ಎಟ್ ನೈಟ್, ರಾತ್ರಿ. ಕೃಷ್ಣನ ಜನ್ಮ ಆಗಿದ್ದು 12 ಗಂಟೆ ರಾತ್ರಿ ಹೊತ್ತಿನಲ್ಲಿ. ನಿಶೀತೆ ತಮ ಉದ್ಭೂತೆ, ದಟ್ಟವಾದ ತಮಸ್ಸು, ಅಷ್ಟು ಕತ್ತಲೆ. ಅಮಾವಾಸ್ಯೆ ಆಗಿ 8ನೇ ದಿನ ಅಲ್ವಾ, ಅಷ್ಟು ಕತ್ತಲೆ ತಂದೆ. ದ ಸ್ಕೈ ವಾಸ್ ಡಾರ್ಕ್, ವೆರಿ ಮಚ್ ಡಾರ್ಕ್ ಇನ್ ಕಲರ್. ನಿಶೀತೆ ತಮ ಉದ್ಭೂತೆ ಜಾಯಮಾನೆ ಜನಾರ್ದನೆ. ಜನಾರ್ದನ ಜಾಯಮಾನ, ಹುಟ್ಟುತ್ತಾ ಇದ್ದಾನೆ. ಆ ಜನಾರ್ದನ ಹುಟ್ಟುವ ಸಮಯದಲ್ಲಿ ಆ ತರ ಇದೆ. ಇದು ಇನ್ನೊಂದು ಇಲ್ಲಿ ಏನಂದ್ರೆ, ಪ್ರತಿಯೊಂದು ಒಂದೊಂದ್ ಕಡೆ ದೇವ್ರಿಗೂ ಒಂದೊಂದು ಹೆಸರು ಕರೀತಾರೆ. ಇಲ್ಲಿ ಜನಾರ್ದನ ಅನ್ನೋ ಒಂದು ಹೆಸರಿನಿಂದ ವಾಸುದೇವ ಅಂತ ಹೇಳ್ಬೋದಾಗಿತ್ತು, ಕೃಷ್ಣ ಅಂತ ಹೇಳ್ಬೋದಾಗಿತ್ತು. ಜನಾರ್ದನ ಅಂತ ಯಾಕೆ ಹೇಳಿದ್ದಾರೆ? ಯಾಕೆ ಅಂದರೆ ಅವನ ಜನ್ಮದ ಉದ್ದೇಶ ಏನು ಅಂತ ಇಲ್ಲಿ ಗೊತ್ತಾಗತ್ತೆ ಆ ಹೆಸರಲ್ಲಿ. ಜನಾರ್ದನ ಅಂದ್ರೆ ಜನಾನಾಂ ದುರ್ಜನಾನ್ ಅರ್ಧಯತಿ ಇತಿ ಜನಾರ್ದನ. ದುರ್ಜನರನ್ನು ಯಾರು ವಿನಾಶ ಮಾಡ್ತಾನೋ ಅವನು ಜನಾರ್ದನ ಅಂತ. ಅದಕ್ಕೆ ಡೆಫಿನಿಷನ್ ಆಫ್ ಜನಾರ್ದನ ಆ ತರ ಬರುತ್ತೆ. ಶಂಕರ ಭಗವತ್ಪಾದರು ಆ ತರ ಡೆಫಿನಿಷನ್ ಕೊಟ್ಟಿದ್ದಾರೆ, ಜನಾರ್ದನ ಅಂದ್ರೆ ಏನು ಅಂತ. ಸೊ ಇದು ನಮಗ್ ಗೊತ್ತೇ ಗೊತ್ತು, ದೇವ್ರೇ ಹೇಳ್ಬಿಟ್ಟಿದ್ದಾನೆ ಭಗವದ್ಗೀತೆಯಲ್ಲಿ, ವಿನಾಶಾಯತ ದುಷ್ಕೃತಾಂ ನಾ ಬರ್ತೀನಿ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತ. ನಾನು ಹುಟ್ಟೋದೇ ಧರ್ಮ ಸಂಸ್ಥಾಪನೆಗಾಗಿ. ಆದ್ದರಿಂದ ಕೃಷ್ಣನನ್ನ ಇಲ್ಲಿ ಜನಾರ್ದನ ಹುಟ್ತಾ ಇದ್ದಾನಪ್ಪ, ನಮ್ಮನ್ನು ಉದ್ಧಾರ ಮಾಡಕ್ಕೋಸ್ಕರವಾಗೇ ಅವತಾರ ತೆಗಿತಿದ್ದಾನೆ ನಮ್ಮ ಕೃಷ್ಣ ಅಂದ್ಬಿಟ್ಟು ಜನಾರ್ದನ. ಜಾಯಮಾನೆ ಜನಾರ್ದನೆ. ಎಲ್ಲಿ ಅವತರಿಸ್ತಿದಾನವನು? ಅಲ್ಲಿ ಇಲ್ಲಿ ಸುಮ್ನೆ ಬಂದ್ಬಿಡ್ತಾನ? ಇಲ್ಲ. ದೇವಕ್ಯಾಂ ದೇವರೂಪಿಣ್ಯಾಂ, ಆ ದೇವಕಿಯ ಗರ್ಭದಲ್ಲಿ ಹುಟ್ಟಾ ಇದ್ದಾನೆ. ಅವಳು ದೇವರೂಪಿಣಿ. ಯಾರ್ಯಾರೋ ಗರ್ಭದಲ್ಲಿ ಹೆಂಗ್ ಹುಟ್ಟಕ್ಕಾಗತ್ತೆ? ಪರಮಾತ್ಮ ಜನಾರ್ದನ ಅಲ್ವಾ? ಅದಕ್ಕೆ ಸರಿಯಾಗಿರೋ ಗರ್ಭ ಇರ್ಬೇಕು, ಯೋಗ್ಯತೆ ಇರೋ ಯೋನಿ ಇರ್ಬೇಕು, ಅಲ್ಲೇ ಹುಟ್ಟಕ್ ಸಾಧ್ಯ. ಆದ್ದರಿಂದ ಈ ದೇವಕಿ ಕೂಡ ದೇವರೂಪಿಣಿ. ಭಗವಂತ ಅಲ್ಲಿ ವೈಕುಂಠದಿಂದ ಬರೋವಾಗ್ಲೇನೆ ಎಲ್ಲ ಅರೇಂಜ್ಮೆಂಟ್ಸು ಮಾಡ್ಬಿಟ್ಟಿದ್ದ. ಆ ದೇವತೆಗಳಿಗೆಲ್ಲ ಹೇಳಿದ್ದ, ನೀವು ನೋಡಿ ನಾನು ಹೋಗ್ತಾ ಇದ್ದೀನಿ, ಮೈ ಎಂಟ್ರೋಚ್ ಹ್ಯಾಸ್ ಟು ಕಮ್ ವಿತ್ ಮೀ. ಆದ್ದರಿಂದ ಆದಿಶೇಷನು ಬಂದಿದ್ದ ಬಲರಾಮ ರೂಪದಲ್ಲಿ. ಆಮೇಲೆ ಪಂಚ ಪಾಂಡವರು ಕೂಡ ಎಲ್ಲರೂ ದೈವಾಂಶ ಸಂಭೂತರು. ಹಾಗೆ ಈಕೆ ದೇವಕಿ ಕೂಡ ದೇವರೂಪಿಣಿ. ಅಂತ ಇಂಥ ಗರ್ಭದಲ್ಲಿ ತಳಿಯಕ್ಕಾಗತ್ತೇನಪ್ಪ? ಹೊರಕ್ಕಾಗತ್ತಾ? ಅಲ್ವಾ? ಅವಳು ದೈವಾಂಶ ಸಂಭೂತಳು. ಆಮೇಲೆ ಇದ್ರೊಳಗೆ ಹೇಳ್ತಾರೆ, ನಮ್ಮ ಇವರು ಪ್ರಭುಪಾದ ಅವರು ಬರೆದಿರೋ ವ್ಯಾಖ್ಯಾನದಲ್ಲಿ ಹೇಳ್ತಾರೆ, ದೇವಕಿ ಬಗ್ಗೆನೆ ಬೇಕಾದಷ್ಟು ಬರೆದಿದ್ದಾರೆ. ಏನ್ ಬರೀತಾರೆ ಅಂದ್ರೆ, ಕೃಷ್ಣನ ಮತ್ತು ದೇವಕಿ ಇಬ್ರು ಸಮಸಮ ಅಂತೆ. ಕೃಷ್ಣ ಅವನು ಭಗವಂತ, ದೇವಕಿ ಏನೋ ಇದು ಅಂತ ಅಲ್ಲ, ಸಮಸಮ. ಆನಂದ ಚಿನ್ಮಯ ರಸ ಪ್ರಭಾವಿತ ಅಂತ ಹೇಳ್ತಾರೆ ದೇವಕಿಗೆ. ಆನಂದ ಚಿನ್ಮಯ ರಸ ಇದ್ದೋಳು. ನಮಗೆ ದೇವಕಿ ಅಂದ್ರೆ ನಮ್ಮ ಅಮರ್ಚಿತ್ರ ಕಥಾ ಅಲ್ಲಿ, ಆಮೇಲೆ ಬೇರೆ ನಮ್ಮ ಪಿಕ್ಚರ್ಸ್ ಅಲ್ಲೆಲ್ಲ ತೋರ್ಸೋದೇನಪ್ಪ ಅಂದ್ರೆ ಅತೀ ದೈನ್ಯ. ಅಯ್ಯೋ ಪಾಪ, ಅವಳು ಹೊಡೆದು ಬಡ್ದು
ಅವಳನ್ನ ವಸುದೇವನ್ನ ಹಾಕಿ ಅವ್ರ ಅಣ್ಣ ಹಾಕಿ ಇಲ್ಲಿ ಜೈಲಲ್ಲಿ ಹಾಕಿಟ್ಬಿಡ್ತಾನೆ, ಎಷ್ಟು ಹಿಂಸೆ ಕೊಡ್ತಾ ಇದ್ನು ಅಂತ ನೋಡಕ್ ಹಾಗೆ. ಆದರೆ ಅವಳು ದೇವರೂಪಿಣಿ, ಅವಳು ಯಾವ ತರದ ದೈನ್ಯನೂ ಇಲ್ಲ ಅವಳಿಗೆ. ಭಗವಂತನ ಹೊರವಳಿಗೆ ದೈನ್ಯ ಇಲ್ಲಿಂದ ಬರುತ್ತೆ? ಅವಳು ಅಷ್ಟು ಶಕ್ತಿಯುತವಾಗಿದ್ದಿದ್ರಿಂದಲೇ ಭಗವಂತ ಅವಳಲ್ಲಿ ಹುಟ್ಟಿದ್ದು ಅಲ್ವಾ. ಅತ್ಯಂತ ಯೋಗ್ಯವಾದ ಗರ್ಭದಲ್ಲಿ ಹುಟ್ಟಲು ದೇವರು ಸಿದ್ಧನಾಗಿದ್ದಾನೆ. ಆಮೇಲೆ ದೇವಾಕ್ಯಾಂ ದೇವರೂಪಿಣ್ಯಾಂ ವಿಷ್ಣು ಸರ್ವ ಗುಹಾಶಯ. ಬರೀ ದೇವಕಿಯ ಗರ್ಭದಲ್ಲಿ ಹುಟ್ಟನೇನು ವಿಷ್ಣು? ಇಲ್ಲ, ಸರ್ವಗುಹಾಶಯ, ಎಲ್ಲರ ಹೃದಯದಲ್ಲಿ ಹುಟ್ಟಿದಾನಂತೆ ವಿಷ್ಣು. ಆ ಕ್ಷಣದಲ್ಲಿ ಎಲ್ಲರ ಹೃದಯ ಎಷ್ಟು ಮುದವಾಗಿತ್ತು, ಎಲ್ಲರ ಮನಸ್ಸು ಎಷ್ಟು ಶುದ್ಧವಾಗಿತ್ತು ಅಂದರೆ ಬರೀ ಭೂಮಿಯಲ್ಲಿ ಮಾತ್ರ ಹುಟ್ಟಲಿಲ್ಲ, ಎಲ್ಲರ ಸರ್ವಗುಹಾಶಯ. ಆವಾಗ ಹುಟ್ಟಿದವನು ಎಲ್ಲರ ಇದ್ರೊಳಗೆ ಹೃದಯದಲ್ಲಿ ಹುಟ್ಟನು. ಈಗಲೂ ನಮ್ಮ ಹೃದಯದಲ್ಲೇ ಇದ್ದಾನೆ ಅವನು, ಇನ್ನೆಲ್ಲೂ ಬೇರೆ ಹೋಗೇ ಇಲ್ಲ. ಯಾಕೆ? ಅವನು ಅನಾದಿ ಅನಂತ ಇದ್ದೇ ಇದ್ದಾನೆ, ನಾವದನ್ನ ರೆಕಗ್ನೈಸ್ ಮಾಡ್ಕೋಬೇಕಷ್ಟೆ. ವಿಷ್ಣು, ದ ವರ್ಡ್ ವಿಷ್ಣು ಇಟ್ ಸೆಲ್ಫ್, ಅದು ಏನು ವಿಷ್ಣು ಅಂದ್ರೆ ಏನ್ ಗೊತ್ತಾ? ಪ್ರವೇಶ ಮಾಡೋದು. ವಿಶ್ ಮೀನ್ಸ್ ಟು ಎಂಟರ್, ಪ್ರವೇಶ. ಎಲ್ ಪ್ರವೇಶ ಮಾಡ್ದ? ಸರ್ವ ಗುಹಾಶಯ, ನಮ್ಮ ಗುಹ ಇಸ್ ದ ಹಾರ್ಟ್, ದ ಕೇವ್ ಆಫ್ ದ ಹಾರ್ಟ್. ಹೃದಯ ಅನ್ನೋ ಗುಹದಲ್ಲಿ ಪ್ರವೇಶ ಮಾಡದಂತೆ. ಪ್ರವೇಶ ಮಾಡಿ ಎಲ್ಲ ಕಡೆ ವ್ಯಾಪ್ನೋತಿ ಇಷ್ಟಿ ವಿಷ್ಣು, ಎಲ್ಲ ಕಡೆ ಪಸರಿಸ್ಕೊಂಡ್ಬಿಟ್ಟ ಅವನು. ಎಲ್ಲ ಹೃದಯಗಳಲ್ಲಿ, ಮನಗಳಲ್ಲಿ, ಭೂಮಿಯಲ್ಲಿ, ಆಕಾಶದಲ್ಲಿ, ಸ್ವರ್ಗಲೋಕದಲ್ಲಿ, ಎಲ್ಲ ಲೋಕದಲ್ಲಿ ವಿಷ್ಣುನೇ. ವಿಷ್ಣು ಅಂದ್ರೆ ಎಲ್ಲಾ ಕಡೆ ಇರೋನು ಅಂತ. ಆವಿರಾಸೀತ್ ಅಂದ್ರೆ ಏನು? ಅಪಿಯರ್ಡ್, ಮ್ಯಾನಿಫೆಸ್ಟೆಡ್, ಅವತರಣವಾಯಿತು. ಆ ವಿಷ್ಣುವಿನ ಅವತರಣವಾಯಿತು. ಆವಿರಾಸೀದ್ ಯಥಾ ಪ್ರಾಚ್ಯಂ ದಿಶಿರಿಂದುರಿವ ಪುಷ್ಕಳ. ಅವಾಗ ಹುಟ್ಟಾಗ ಹೆಂಗಿತ್ತಂತೆ ಅಂದ್ರೆ ದಿಶಿರಿಂದುರಿವ, ಇಂದು ಅಂದ್ರೆ ನಮ್ಮ ಚಂದ್ರ, ಆಕಾಶದಲ್ಲಿ ಪೂರ್ಣ ಚಂದ್ರನಂತೆ ಹುಟ್ಟದ್ನಂತೆ. ಅಷ್ಟಮಿಯ ದಿನ ಹೇಗಪ್ಪ ಪೂರ್ಣ ಚಂದ್ರ ಇರುತ್ತೆ? ಸಾಧ್ಯವಾ? ಆದ್ರೆ ಆ ಅಷ್ಟಮಿ ಚಂದ್ರನೇ ಪೂರ್ಣ ಚಂದ್ರನಂತೆ ಹೊಳಿತಿತ್ತಂತೆ. ಯಾಕೆ? ಭಗವಂತ ಹುಟ್ಟಿದ್ಮೇಲೆ ಇನ್ನೆಂಗಿರ್ಬೇಕು ಚಂದ್ರ? ಅರ್ಧಂಬರ್ಧ ಇರ್ತಾನೇನು? ಆ ಡಾರ್ಕ್, ಅಷ್ಟು ಕತ್ತಲೆಯಾದ ಆ ಆಕಾಶದಲ್ಲಿ ಪೂರ್ಣ ಚಂದ್ರನಂತೆ ಹುಟ್ಟದ ಅಂತ ಇಲ್ಲಿ ಬರುತ್ತೆ ತಿರ್ಗಾ. ಅದು ಸಚ್ ಎ ಬ್ಯೂಟಿಫುಲ್ ಡಿಸ್ಕ್ರಿಪ್ಷನ್. ಡಾರ್ಕ್ ನೈಟ್ ಅನ್ನೋದಕ್ಕೆ ಇನ್ನೊಂದು ಮೆಟಫಾರಿಕಲ್ ಮೀನಿಂಗು ಇವ್ರು ಕೊಟ್ಟಿದ್ದಾರೆ. ಯಾರು? ನಮ್ಮ ಪ್ರಭುಪಾದ ಅವ್ರದ್ದು ವ್ಯಾಖ್ಯಾನದಲ್ಲಿ ಬರುತ್ತೆ. ಆ ದೇವಕಿ ಪಾಪ, ಅವಳಿಗೆ ಎಷ್ಟು ದುಗುಡ ಆಗಿರ್ಬೇಕು. ಅವಳು ದೇವಕಿ ದೇವರೂಪಿಣಿ ಆದ್ರೂನು ಆಸ್ ಅ ಮದರ್ 6 ಜನ ಮಕ್ಕಳನ್ನ ಪಾಪ ಕಣ್ಮುಂದೆನೆ ಹೊಡೆದಾಕ್ಬಿಟ್ಟಿದ್ದಾನೆ ಕಂಸ. ದ ಡಾರ್ಕ್, ಶಿ ವಾಸ್ ದ ಡಾರ್ಕ್ ನೈಟ್. ಆ ದೇವಕಿಯ ಆ ಡಾರ್ಕ್ ನೈಟ್, ಇದು ಆ ಕತ್ತಲೆಯಾದ ಒಂದು ಇದ್ರೊಳಗೆ ಇವನು ಜನಾರ್ದನ ಹುಟ್ಟಿದಾನೆ. ದಿಶಿರಿಂದುರಿವ ಪುಷ್ಕಳ, ಲೈಕ್ ಅ ಫುಲ್ ಮೂನ್ ಹೀಸ್ ಬಾರ್ನ್. ಇನ್ನೊಂದು ಎಕ್ಸ್ಪ್ಲನೇಷನ್ ಏನ್ ಕೊಟ್ಟಿದ್ದಾರೆ ಅಂದರೆ ಚಂದ್ರವಂಶಿ, ಕೃಷ್ಣ ಅಂದ್ರೆ ಚಂದ್ರವಂಶಿ ಅಲ್ವಾ. ಈ ಚಂದ್ರವಂಶಿನಲ್ಲಿ ಅತ್ಯಂತ ಪ್ರಮುಖನಾದ ಯಾರಪ್ಪ ಹುಟ್ಟಿದ್ದು ಅಂದ್ರೆ ಈ ಕೃಷ್ಣ. ಅದಕ್ಕೆ ಪೂರ್ಣಚಂದ್ರನಂತೆ ಕೃಷ್ಣ ಹುಟ್ಟಿದ. ಹೆಂಗ್ ಹುಟ್ಟ? ತನ್ನ ಷಡ್ ಭಗಗಳೊಂದಿಗೆ ಹುಟ್ಟಿದಾನೆ. 6 ಆಪ್ಯುಲೆನ್ಸಸ್, ಐಶ್ವರ್ಯ, ಕೀರ್ತಿ, ಜ್ಞಾನ, ಶಕ್ತಿ, ಸೌಂದರ್ಯ, ವೈರಾಗ್ಯ ಎಲ್ಲವನ್ನು ಹೊತ್ಕೊಂಡು ಭಗವಂತ ಹುಟ್ಟಿದಾನೆ ಅಂತ ಇಲ್ಲಿ ವ್ಯಾಸರು ವಿವರಿಸ್ತಾ ಇದ್ದಾರೆ. ಹೇಗಿತ್ತು ಆ ಮಗು ನೋಡಕ್ಕೆ? ಆ ಹುಟ್ಟಿದ ಜನನಾದ ಮಗುದು ನೆಕ್ಸ್ಟ್ ವಿವರಣೆ ಬರುತ್ತೆ. ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ ಚತುರ್ಭುಜಂ ಶಂಖಗದಾದ್ಯುಧಾಯುಧಂ ಶ್ರೀವತ್ಸ್ಯಲಕ್ಷ್ಮಂ ಗಲಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರ ಪಯೋದ ಸೌಭಗಂ. ಈ ಅದ್ಭುತವಾದ ಬಾಲಕನ ವರ್ಣನೆ,
ಅದ್ಭುತವಾದ ಅದ್ಭುತಂ ಬಾಲಕಂ ಅಂಬುಜೇಕ್ಷಣಂ. ಕಣ್ಣುಗಳು ಹೇಗಿತ್ತಪ್ಪ? ತಿರ್ಗಾ ಕಮಲಗಳಂತೆ ಕಣ್ಣುಗಳು, ಲೋಟಸ್ ಐಡ್. ಈ ಅಂಬುಜ ಅದು ತುಂಬಾ ಮಹತ್ವ ಇದೆ. ಎಲ್ಲಾ ಕಡೆ ಈ ದೇವರುಗಳನ್ನ ಚಿತ್ರಗಳನ್ನ ಬರ್ದಾಗ ಈ ಕಮಲನ ನಾವು ಮಿಸ್ ಮಾಡಕ್ಕೆ ಆಗಲ್ಲ ಅಲ್ವಾ? ಆಮೇಲೆ ಡಿಸ್ಕ್ರಿಪ್ಷನ್, ಈ ವಿವರಣೆ ಕೊಟ್ಟಾಗ ದೇವತೆಗಳದು ಅದು ಎಲ್ಲ ಅಂಬುಜ ಅಂಬುಜ ಬರ್ತಾನೆ ಇರುತ್ತೆ. ಯಾಕಪ್ಪ? ಕಮಲ ನಮಗ್ ಗೊತ್ತು. ಆ ಕಮಲ ಅಂದ್ರೆ ಕೆಸರಲ್ಲಿ ಹುಟ್ಟತ್ತೆ, ಯಾವುದನ್ನು ಅಷ್ಟು ಸುಂದರವಾಗಿರುತ್ತೆ, ಆದ್ರೆ ಯಾವುದನ್ನು ಅಂಟಿಸ್ಕೊಳ್ಳಲ್ಲ. ಕಟ್ಟಡ ಅದು ನೀರು ಎಂತ ಕೊಚ್ಚೆ ನೀರಲ್ಲಿ ಹುಟ್ಟತ್ತೆ, ವಾಸನೆ ಬರುವಂತ ನೀರು. ಗಬ್ಬನಾಥ ಇರುವಂತ ನೀರಲ್ಲೂ ಅದು ಆ ಕಮಲ ಅದು ಪರಿಮಳ ಇರುತ್ತೆ. ಆದ್ರಿಂದ ಕಮಲ ಅಂದ್ರೆ ಶುದ್ಧತೆಯನ್ನ ಶುದ್ಧತೆಯ ಸಂಕೇತ, ದಿವ್ಯತೆಯ ಸಂಕೇತ ಈ ಕಮಲ. ಆದ್ರಿಂದ ಕಣ್ಣುಗಳು ಕಮಲಗಳ ತರ ಇದ್ವು. ಚತುರ್ಭುಜಂ, 4 ಕೈಗಳು. ಶಂಖ ಗದ ಆದಿ ಆಯುಧಂ, ಶಂಖ ಚಕ್ರ ಗದ ಪದ್ಮ ಎಲ್ಲ ಇಟ್ಕೊಂಡು ಹುಟ್ಬಿಟ್ಟಿದಾನೆ ಭಗವಂತ. ಶ್ರೀವತ್ಸ ಲಕ್ಷ್ಮಂ, ಎದೆಯಲ್ಲಿ ಶ್ರೀವತ್ಸ ಮಾರ್ಕ್ ಇದೆ ಅವ್ರಿಗೆ. ಗಲ ಶೋಭಿ ಕೌಸ್ತುಭಂ, ಕತ್ತಿನಲ್ಲಿ ಆ ಕೌಸ್ತುಭ ಮಣಿ ಹೊಳಿತಾ ಇದೆ. ಪೀತಾಂಬರಂ, ಪೀತಾಂಬರವನ್ನು ಹುಟ್ಕೊಂಡು ಬಂದಿದ್ದಾನೆ. ಸಾ ಅಂದ್ರೆ ಪಯೋಧ ಸೌಭಗಂ, ಸಾಂದ್ರ ಅಂದ್ರೆ ಡೆನ್ಸ್, ದಟ್ಟವಾಗಿರುವಂತಹ ಪಯೋಧ ಅಂದ್ರೆ ತಿರ್ಗಾ ಕ್ಲೌಡ್ ಬೇರಿಂಗ್, ವಾಟರ್ ಬೇರಿಂಗ್ ಕ್ಲೌಡ್ಸ್, ನೀರಿನಿಂದ ಇದು ತುಂಬಿರುವಂತಹ ಮೋಡಗಳ ಕಲರು ನೋಡಿ. ಈ ವಿವರಣೆ ಅದಕ್ಕೆ ಕೃಷ್ಣ ರಾಮ ಇವ್ರಿಗೆಲ್ಲ, ವಿಷ್ಣು ಎಲ್ಲರಿಗೂ ಯಾವ ಕಲರು? ನೀಲ ಮೇಘ ಶ್ಯಾಮ ಕಲರ್. ದ ಕಲರ್ ಆಫ್ ದ ವಾಟರ್ ಬೇರಿಂಗ್ ಕ್ರೌಡ್ಸ್, ದಟ್ ಈಸ್ ದ ಕಲರ್ ಆಫ್ ದ ಚೈಲ್ಡ್ ವಿಚ್ ಇಸ್ ಬಾರ್ನ್. ನೀರಿನಿಂದ ತುಂಬಿರುವ ದಟ್ಟವಾದ ಮೋಡಗಳ ಬಣ್ಣ, ಮಳೆ ಮೋಡಗಳ ಬಣ್ಣ ಈ ಮಗುದು. ಇಲ್ಲಿ ನೋಡಿ, ಇದು ಸಗುಣ ರೂಪ ಆಫ್ ವಿಷ್ಣು. ಇಲ್ಲಿ ಕರೆಕ್ಟ್ ಆಗಿ ಇಲ್ಲೇ ಬಂದಿರೋದು ಇದ್ರದ್ದು ಡಿಸ್ಕ್ರಿಪ್ಷನ್. ಈ ವಿವರಣೆ ನಮ್ಮ ಹೆಂಗೆ ನಾವು ಚಿತ್ರಗಳಲ್ಲಿ, ಕ್ಯಾಲೆಂಡರ್ಗಳಲ್ಲಿ ರಾಜ ರವಿವರ್ಮ ಪೇಂಟ್ ಮಾಡುವಂತ ಪಿಕ್ಚರ್ಸ್ ಅಲ್ಲಿ ಈ ವಿಷ್ಣುವಿನ ರೂಪ ಯಾಕಪ್ಪ ಹಿಂಗಿದೆ ಅಂದ್ರೆ ಇಲ್ಲಿ ವಿವರಣೆ ಇದೆ. ಪುರಾಣಗಳಲ್ಲಿ ಆಯಾ ದೇವತೆಗಳನ್ನ ವಿವರಣೆ ಕೊಟ್ಟಿರೋರು ವೇದವ್ಯಾಸರು. ಅಲ್ಲಿಂದಾನೇ ಎಲ್ಲ ಪಿಕ್ಚರೈಸೇಷನ್ ಬಂದಿರೋದು. ವಿಷ್ಣು ಅಂದ್ರೆ ಯಾಕೆ 4 ಕೈ ಇತ್ತಂತೆ, ಇದು ಕಿರೀಟ ಹಾಕೊಂಡಿದ್ನಂತೆ, ಎಲ್ಲ ಡಿಸ್ಕ್ರಿಪ್ಷನ್. ಆಮೇಲೆ ಇನ್ನೊಂದು, ಇದು ಮಗು ಹೇಗಿದೆ ಇಲ್ಲಿ ಮಗು, ಇದೆಲ್ಲ ಇದು ಮಗು ಡಿಸ್ಕ್ರಿಪ್ಷನ್ ಇದೆಯಾ, ಇಲ್ಲಿ ವಿಷ್ಣುವಿನ ಅವತಾರ ಕಾಣಿಸ್ತಾ ಇದೆಯಾ ಇಲ್ಲಿ. ಸೊ ಮಗು ಹುಟ್ಟಿದ್ರೂನು ವಸುದೇವ ದೇವಕಿ ಯಾರು ದರ್ಶನ ಕೊಡ್ತಿರೋದು? ಶ್ರೀಮನ್ ಮಹಾವಿಷ್ಣುನೇ ಅವತಾರ ದರ್ಶನ ಕೊಡ್ತಾ ಇದ್ದಾನೆ. ಮಗುವಾಗಿ ಒಂದ್ ಕಡೆ ಹುಟ್ಟಿದಾನೆ, ಆದರೆ ಅವರು ಕಣ್ಣಿಗೆ ಕಾಣಿಸ್ತಾ ಇರೋದು ಮಹಾವಿಷ್ಣುವಿನ ಅವತಾರ. ಇಂಥ ವಂಡರ್ ಕಿಡ್. ಅಳೋದಿಲ್ಲ ಈ ಮಗು, ಅಳದೇ ಇರೋ ಮಗು 4 ಕೈ ಎಲ್ಲ ಹೊತ್ಕೊಂಡು, ಆಭರಣಗಳನ್ನ ಹಾಕೊಂಡು, ಪೀತಾಂಬರ ತೊಟ್ಕೊಂಡು ಹುಟ್ಟಿದೆ ಇಂಥ ಮಗು. ಅದರದ್ದು ದರ್ಶನ ಕೊಡ್ತಾ ಇದ್ದಾರೆ. ಶ್ರೀವತ್ಸ ಲಕ್ಷ್ಮಂ, ಏನಪ್ಪಾ ಇದು ಶ್ರೀವತ್ಸ ಲಕ್ಷ್ಮ? ವಿಷ್ಣುವಿನ ಎದೆನಲ್ಲಿ ಆ ಶ್ರೀವತ್ಸ ಮಾರ್ಕ್ ಇರುತ್ತಂತೆ. ಏನದು? ಆ ಭೃಗುವಿನ ಕತೆ, ಭೃಗು ಮುನಿಯ ಒಂದು ಕತೆ ಜ್ಞಾಪಕ ಇದ್ದರೆ, ಆ ಭೃಗು ಬಂದು ಒಂದ್ಸತಿ ಈ ತ್ರಿಮೂರ್ತಿಗಳಲ್ಲಿ ಯಾರು ಶ್ರೇಷ್ಠ ಅಂತ ನಿರ್ಧಾರ ಮಾಡಕ್ಕೆ ಈ ಋಷಿ ಮುನಿಗಳೆಲ್ಲ ಒಂದು ಕಾಂಟೆಸ್ಟ್ ಇಟ್ಟಿದ್ರಂತೆ. ಆ ಭೃಗು ಮುನಿ ಫಸ್ಟು ಬ್ರಹ್ಮಲೋಕಕ್ಕೆ ಹೋದ್ನಂತೆ. ಅಲ್ಲಿ ಬ್ರಹ್ಮನ ಮಾನಸ ಪುತ್ರ, ಎಲ್ಲಾ ಋಷಿ ಮುನಿಗಳೆಲ್ಲ ದೇವತೆಗಳೆಲ್ಲರೂ ಬ್ರಹ್ಮನ ಮಾನಸ ಪುತ್ರರೇ. ಸರಿ ಬಂದ, ನನ್ ಮಗ ಬಂದ ಅಂದ್ಬಿಟ್ಟು ಬ್ರಹ್ಮ ಹಿ ಡಿಡ್ಂಟ್ ಕೇರ್, ಬಂದ್ಯಾ ಕೂತ್ಕೊಂಡ್ಯಾ ಅಂತೂ ಕೇಳಲಿಲ್ವಂತೆ. ಸರಿ ಅಲ್ಲಿಂದ ಭೃಗು ನೆಕ್ಸ್ಟ್ ಕೈಲಾಸಕ್ಕೆ ಹೋದ. ಕೈಲಾಸಕ್ಕೆ ಹೋದ್ರೆ ಅಲ್ಲಿ ಶಿವ ಪಾರ್ವತಿ ಜೊತೆಗಿದ್ದವನು, ಓಹೋ ನನ್ನ ಗ್ರೇಟ್ ಫ್ರೆಂಡ್ ಹ್ಯಾಸ್ ಕಮ್ ಅಂತ ಹೋಗಿ ತಪ್ಕೊಳಕ್ ಹೋದ್ನಂತೆ. ಅದಕ್ಕೆ ಭೃಗು ಬೇಜಾರ್ಸ್ಕೊಂಡಂತೆ, ಏನ್ ಅನ್ಕೊಂಡ್ಬಿಟ್ಟಿದ್ಯಾ, ನನ್ನ ಮರ್ಯಾದೆ ಮಾಡೋದ್ಬಿಟ್ಟು ನನ್ನ ಬಂದು ಅಪ್ಕೋತಿದ್ಯಾ ಅಂದ್ಬಿಟ್ಟು ಅಲ್ಲೂ ಬಿಟ್ಬಿಟ್ಟು ವೈಕುಂಠಕ್ಕೆ ಹೋದ. ವೈಕುಂಠದಲ್ಲಿ ಪಾಪ ನಮ್ಮ ವಿಷ್ಣು ನಮ್ಮ ಲಕ್ಷ್ಮಿ ಜೊತೆಗೆ ಸರಸ ಸಲ್ಲಾಪ ಮಾಡ್ಕೊಂಡು ಮಾತಾಡ್ಕೊಂಡಿದ್ದ. ನೋಡ್ಲೇ ಇಲ್ಲ, ಈ ಭೃಗು ಬಂದಿದ್ದು ಗೊತ್ತಾಗ್ಲಿಲ್ಲ ವಿಷ್ಣುಗೆ. ಆವಾಗ ಭೃಗು ಕೋಪದಿಂದ ಹೋಗಿ ಧಬಾರ್ ಅಂತ ಒಂದು ಎದೆ ಮೇಲೆ ಒದ್ನಂತೆ ವಿಷ್ಣುಗೆ. ಅದ್ರದ್ದು ಮಾತು. ಆವಾಗ ವಿಷ್ಣು ಏನ್ ಮಾಡ್ದ? ಕೋಪಿಸ್ಕೊಂಡ ಇಲ್ಲ, ಹೋಗಿ ಭೃಗು ಕಾಲ್ ಹಿಡ್ಕೊಂಡ್ಬಿಟ್ನಂತೆ.
ಅಯ್ಯೋ ಅಯ್ಯೋ ನನ್ನಿಂದ ಅಪರಾಧ ಆಗೋಯ್ತಪ್ಪ, ನಿನ್ನಂತ ದೊಡ್ಡ ಋಷಿ ಮುನಿ ಬಂದಿದ್ ನನಗೆ ಗೊತ್ತಾಗ್ಲಿಲ್ಲ, ಅನ್ಯಾವಾಗ ನಿನ್ ಕಾಲಿಗೆ ನೋವಾಗಿದೆ, ನನಗ್ ಒದ್ದಿದ್ದಿನ ನಿನ್ ಕಾಲಿಗೆ ನೋವಾಗಿದೆ ಅಂದ್ಬಿಟ್ಟು ಕಾಲ್ ಮಸಾಜ್ ಮಾಡಕ್ ಶುರು ಮಾಡ್ದಂತೆ ವಿಷ್ಣು. ಆದ್ದರಿಂದ ಆ ಭೃಗು ದೆನ್ ಹಿ ಡಿಕ್ಲೇರ್ಡ್ ವಿಷ್ಣುನೇ ಗ್ರೇಟ್ ಅಂತ. ಬಟ್ ಇದನ್ನ ಸ್ವಲ್ಪ ಟೇಕ್ ಇಟ್ ವಿತ್ ಎ ಪಿಂಚ್ ಆಫ್ ಸಾಲ್ಟ್, ಬ್ಯಾಗ್ಸ್ ಆಫ್ ಸಾಲ್ಟ್. ಯಾಕೆ? ಇದು ಭಗವಂತ ವಿಷ್ಣುವಿನ ಅವತಾರನ್ನ ಡಿಸ್ಕ್ರೈಬ್ ಮಾಡಿರೋದ್ರಿಂದ ವಿಷ್ಣು ಇಸ್ ಗ್ರೇಟ್, ವಿಷ್ಣು ಪುರಾಣ ಆದ್ರಿಂದ, ಭಾಗವತ ಆದ್ರಿಂದ. ಶಿವ ಪುರಾಣದಲ್ಲಿ ಶಿವ ಗ್ರೇಟ್ ಅನ್ನೋ ಒಂದ್ ಕತೆ ಬರುತ್ತೆ. ಆಯ್ತು, ಅದಕ್ಕೆ ಈ ಶ್ರೀವತ್ಸ ಅನ್ನೋ ಮಾರ್ಕು ಯಾಕಿದೆ ಅಂತ ಅದಕ್ಕೆ ಹೇಳಿದ್ರು. ಶ್ರೀವತ್ಸ ಲಕ್ಷ್ಮಂ ಗಳ ಶೋಭಿ ಕೌಸ್ತುಭಂ ಇದೆಲ್ಲ ಹಾಕೊಂಡಿದ್ದಾನೆ. ಪೀತಾಂಬರಂ, ಈ ಪೀತಾಂಬರಕ್ಕೂ ಒಂದು ಸಿಗ್ನಿಫಿಕೆನ್ಸ್ ಇದೆ. ಎಲ್ಲೋ ಡ್ರೆಸ್ ಪೀತಾಂಬರ ಅಂದ್ರೆ ಪಟ್ಟು ಪೀತಾಂಬರ ಅಂದ್ರೆ ನಾವು ಬಹಳ ಖುಷಿ, ಆ ಕಲರ್ ಹಾಕೋತೀವಿ, ನೋಡಕ್ಕೂ ಬಹಳ ಸುಂದರವಾದ ಕಲ್ಲರು. ಆದರೆ ಅದೇನು ಲಕ್ಷಣ ಪೀತಾಂಬರ ಏನ್ ಸೂಚಿಸುತ್ತೆ ಅಂದ್ರೆ ಯಾವುದು ನಶಿಸಿ ಹೋಗುತ್ತೋ ಅದನ್ನ ಸೂಚಿಸುತ್ತೆ. ಪೀತಾಂಬರ ದ ಯೆಲ್ಲೋ ಕಲರ್ ಸ್ಟ್ಯಾಂಡ್ಸ್ ಫಾರ್ ಮ್ಯಾಟರ್ ವಿಚ್ ಡಿಕೇಸ್. ಆದ್ದರಿಂದ ಈ ವಿಷ್ಣು ಪೀತಾಂಬರ ಹಾಕೊಂಡ್ ಬಂದ ಅಂದ್ರೆ ಏನರ್ಥ? ಆ ನಿರ್ಗುಣವಾದ ಬ್ರಹ್ಮನು ಸಗುಣವಾದ ಬ್ರಹ್ಮನಾಗಿ ಬಂದು ಸ್ವಲ್ಪ ದಿನ ಇರ್ತಾನೆ, ಹೋಗ್ತಾನೆ. ಹಿಸ್ ಕಮ್ ಆಸ್ ಮ್ಯಾಟರ್. ಒಂದು ವೇಷ ರೂಪ ನಾಮರೂಪಗಳನ್ನ ಹೊತ್ಕೊಂಡು ಬಂದ ಭಗವಂತ ಜಾಸ್ತಿ ದಿನ ಇರಲ್ಲ, ಹೋಗ್ಬಿಡ್ತಾನೆ. ಡಿಕೆ, ದಟ್ ಇಸ್ ವೈ ದಟ್ ಪೀತಾಂಬರ ಸಿಗ್ನಿಫೈಸ್ ಡಿಕೆ. ಬರ್ತ್ ಅಂಡ್ ಡೆತ್ ಈಸ್ ಸಿಗ್ನಿಫೈಡ್ ಬೈ ಪೀತಾಂಬರ. ಚತುರ್ಭುಜಂ, 4 ಕೈಗಳಲ್ಲಿ ಏನಿಟ್ಕೊಂಡಿಯಾನೆ? ಶಂಖ ಚಕ್ರ ಗದಾ ಪದ್ಮ ಅಲ್ವಾ? ಇದಕ್ಕೂ ಒಂದು ಸಿಗ್ನಿಫಿಕೆನ್ಸ್ ಇದೆ. ಈ ಚಿನ್ಮಯ ಮಿಷನ್ ಅವ್ರದ್ದು ಒಂದು ದೊಡ್ಡ ಬ್ಯೂಟಿಫುಲ್ ಎಕ್ಸ್ಪ್ಲನೇಷನ್ ಇದೆ. ಈ ಶಂಖ ಚಕ್ರ ಗದಾ ಪದ್ಮಗಳು ಏನ್ ಸೂಚಿಸುತ್ತೆ ಅಂತ. ಶಂಖ ಅಂದ್ರೆ ಶಂಖನಾದ. ಶಂಖನಾದ ಏನು? ನಮ್ಮ ಹೃದಯದ ದ ವಾಯ್ಸ್ ಆಫ್ ಕಾನ್ಶಿಯನ್ಸ್ ಇಸ್ ದ ವಾಯ್ಸ್ ಆಫ್ ಗಾಡ್. ಆ ವಾಯ್ಸ್ ಆಫ್ ಕಾನ್ಶಿಯನ್ಸ್ ನಾವು ಕೇಳಿಸ್ಕೊಂಡ್ಬಿಟ್ರೆ, ನಮ್ಮ ಹೃದಯದ ಅಂತಃಕರಣದ ಧ್ವನಿಯನ್ನ ನಾವು ಕೇಳಿಸ್ಕೊಂಡ್ರೆ ನಾವು ಪದ್ಮ ತರ ಆಗ್ಬಿಡ್ತೀವಂತೆ. ಶಂಖ ಚಕ್ರ ಪದ್ಮ ಅಗೇನ್ ತಿರ್ಗಾ ಅದು ಕಮಲ ತರ ನಾವು ನಿರ್ಮಲವಾಗಿ ಆಗ್ಬಿಡ್ತೀವಿ. ಇಫ್ ವಿ ಫಾಲೋ ದ ಪಾತ್ ಆಫ್ ಧರ್ಮ ಅಂಡ್ ದ ವಾಯ್ಸ್ ಆಫ್ ಕಾನ್ಶಿಯನ್ಸ್. ಇಲ್ಲ ಅಂದ್ರೆ ಏನಾಗತ್ತೆ? ಕೈಯಲ್ಲಿ ಏನ್ ಇಟ್ಕೊಂಡಿಯಾನೆ ದೇವ್ರು? ಗದೆ. ಪನಿಷ್ಮೆಂಟ್ ಕೊಡ್ತಾನೆ, ಕರ್ಮ. ತಿರ್ಗಾ ಒಂದು ಕಿಕ್ಸ್ ಅಂಡ್ ಬ್ಲೋಸ್ ಆಫ್ ಲೈಫ್. ವಧೆ ತಿನ್ಬೇಕು ದೇವ್ರ ಹತ್ರ. ನಮ್ಮ ಕರ್ಮಗಳೇ ನಮ್ಗೆ ವಧೆ ಕೊಡ್ತಾ ಇರುತ್ತೆ, ಅದನ್ನ ಮರಿಬಾರ್ದು. ವಧೆ ತಿನ್ನಿಸ್ಕೊಂಡ್ರು ನಾವು ಅರ್ಥ ಮಾಡ್ಕೊಳ್ದೆ ಹೋದರೆ ಚಕ್ರ ತಲೆ ತೆಗೆದು ಬಿಡ್ತಾನೆ ದೇವ್ರು ಅಲ್ವಾ? ಈ ತರ ನಾನಾ ವಿಧದಲ್ಲಿ ನಮ್ಗೆ ಆ ಭಗವಂತ, ಒಟ್ನಲ್ಲಿ ನಮಗೆ ಭಗವಂತನ ಧ್ವನಿ ಕೇಳಿಸ್ಕೋಬೇಕು ನಾವು. ಐದರ್ ನಾವೇ ಕೇಳಿಸ್ಕೊಂಡ್ವಾ ಒಳ್ಳೇದು, ಇಲ್ಲ ಅಂದರೆ ಗದಾ ಮತ್ತು ಚಕ್ರಗಳನ್ನ ಬಿಡ್ತಾನೆ ದೇವ್ರು. ಆಮೇಲೆ ಇನ್ನೊಂದು ಲಾಸ್ಟ್ ಶ್ಲೋಕ ಇದೆ, ಡಿಸ್ಕ್ರಿಪ್ಷನ್ ಆಫ್ ಈ ವಿಷ್ಣುವಿನ ಒಂದು ಡಿಸ್ಕ್ರಿಪ್ಷನ್ ಕಡೆದು ಈ ಸರಳಿಯಲ್ಲಿ ಕಡೆ ಶ್ಲೋಕ ಏನಪ್ಪಾ? ಮಹಾರ್ಹ ವೈಡೂರ್ಯ ಕಿರೀಟ ಕುಂಡಲ ತ್ವಿಷಾ ಪರಿಷ್ವಕ್ತ ಸಹಸ್ರ ಕುಂತಲಂ ಉದ್ಧಾಮ ಕಾಂಚಾಂಗದ ಕನಕಾಂದಿಬಿರ್ ವಿರೋಚಮಾನಂ ವಸುದೇವ ಐಕ್ಷತ. ವಸುದೇವ ಇಂಥ ಭವ್ಯವಾಗಿರೋ ಒಂದು ರೂಪವನ್ನ ನೋಡ್ತಾ ಇದ್ದಾನೆ. ಐಕ್ಷತ, ಇಂಥ ರೂಪ? ಮಹಾರ್ಹ ವೈಡೂರ್ಯ ಕಿರೀಟ ಕುಂಡಲ. ವಜ್ರ ವೈಡೂರ್ಯಗಳಿಂದ ಇರುವ ಸ್ಟಡೆಡ್ ವಿತ್ ಜಮ್ಸ್ ಅಂಡ್ ಡೈಮಂಡ್ಸ್ ಕಿರೀಟ ಹಾಕೊಂಡಿದ್ದಾನೆ. ಕುಂಡಲ ಇದೆ. ಆಮೇಲೆ ಸಹಸ್ರ ಕುಂತಲಂ, ಗುಂಗುರ್ ಕೂದ್ಲಂತೆ ಆ ದೇವ್ರಿಗೆ. ಕೃಷ್ಣನಿಗೆ ಗುಂಗುರ್ ಕೂದ್ಲು. ಅದಕ್ಕೆ ಆ ಗುಂಗುರ್ ಕೂದ್ಲು ಅಂದ್ರೆ ಬಳೆ ಪ್ರೀತಿ ಎಲ್ರಿಗೂ ಅಲ್ವಾ? ಗುಂಗುರ್ ಕೂದ್ಲಿರೋ ಮಗು ನೋಡಿದ್ರೆ ಇನ್ನು ಸ್ವಲ್ಪ ಸ್ಪೆಷಲ್ ಆಗಿ ಪ್ರೀತಿ ಬರುತ್ತೆ. ಯಾಕೆ? ಕೃಷ್ಣನಿಗೆ ಆ ಗುಂಗುರ್ ಕೂದ್ಲಿದೆ. ಉದ್ದಾಮ ಕಾಂಚಿ ಅಂಗದ ಕನಕಾಂತ್, ಎಲ್ಲಾ ತರದ್ದು ಫುಲ್ಲಿ ಡೆಕೋರೇಟೆಡ್ ಗಾಡ್ ಈಸ್ ಬಾರ್ನ್. ಇದು ಕತ್ತಲ್ಲಿ ಇದಿದೆ, ಕೈಯಲ್ಲಿ ಬಳೆಗಳಿದೆ, ಆಮೇಲೆ ಆರ್ಮ್ ಬ್ಯಾಂಡ್ಸ್ ಇದೆ, ಆಮೇಲೆ ಸೊಂಟಕ್ ಪಟ್ಟಿ ಇದೆ, ಗೆಜ್ಜೆ ಹಾಕೊಂಡಿದ್ದಾನೆ, ಎಲ್ಲಾನು ಹಾಚ್ಕೊಂಡು ವಿರೋಚಮಾನಂ
ಅಷ್ಟು ಜಗ 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 ಪ್ರಜ್ವಲಿಸ್ತಾ ಇದ್ದಾನೆ ದೇವರು ಇಷ್ಟೆಲ್ಲ. ಅದಕ್ಕೆ ಇದು ನಮ್ಮ ವಿಷ್ಣು ಅಲಂಕಾರ ಪ್ರಿಯ ಅಂತ ಹೇಳ್ತೀವಿ. ಅದಕ್ಕೆ ನಾವು ವಿಷ್ಣುಗೆ ಅಲಂಕಾರ ಮಾಡುವಾಗ್ಲೂ ಅಷ್ಟೇ ಎಲ್ಲಾ ತರದ್ದು ಆಭರಣಗಳನ್ನು ಹಾಕ್ತೀವಿ. ಅಂಥ ಪಿಕ್ಚರ್ನ ಪೇಂಟ್ ಮಾಡಿಟ್ಬಿಟ್ಟಿದ್ದಾರೆ ವ್ಯಾಸರು, ವೇದವ್ಯಾಸರು. ಅಂಥ ಒಂದು ಚಿತ್ರಣ ನಮ್ಮ ಕಣ್ಣು ಮುಂದೆ ತಂದು ಇಟ್ಟಿದ್ದಾರೆ. ನಾರಾಯಣ ಹೆಂಗಿರ್ತಾನೆ ಅಂದ್ರೆ ಆ ತರಾನೇ ಇರೋದು. ಕೃಷ್ಣ ಹೆಂಗಿದಾನ ಅಂದ್ರೆ ಎಲ್ಲಾನು ಅದೇ ತರ ಇರ್ಬೇಕು. ಈ ತರ ಭಗವಂತನ ಸಗುಣ ರೂಪದ ಒಂದು ಚಿತ್ರಣ ಕೊಟ್ಟಿದ್ದಾರೆ ನಮ್ಗೆ ವೇದವ್ಯಾಸರು. ಏನಪ್ಪಾ ಮಾಡೋದು ಇದನ್ನ, ಈ ಚಿತ್ರಣ ಇಟ್ಕೊಂಡು ಏನ್ ಮಾಡ್ಬೇಕು ನಾವು? ಧ್ಯಾನ ಮಾಡ್ಬೇಕು. ಈ ಭಗವಂತನ ಧ್ಯಾನ ಮಾಡೋದ್ರಿಂದ ಏನಾಗತ್ತೆ, ಇಂಥ ಒಂದು ಬ್ಯೂಟಿಫುಲ್ ಡಿಸ್ಕ್ರಿಪ್ಷನ್ ಇದೆ, ಅದನ್ನ ನಾವು ಮೈ ತುಂಬ ಕಣ್ತುಂಬ ಮನಸ್ ತುಂಬ ತುಂಬ್ಕೊಂಡ್ಬಿಡ್ಬೇಕು ಅಂತ ನಾರದ ಭಕ್ತಿ ಸೂತ್ರದಲ್ಲಿ ಹೇಳ್ತಾರೆ ನಾರದರು. ಸರ್ವದಾ ಸರ್ವಭಾವೇನ, ಯಾವಾಗ್ಲೂ ಸರ್ವದಾ 24 ಗಂಟೆ 24/7 365 ಸರ್ವದಾ ಸರ್ವಭಾವೇನ, ಎಲ್ಲಾ ಭಾವದಲ್ಲೂ ಆ ದೇವ್ರನ್ನ ನೆನೆಸ್ಕೊಳಪ್ಪ ನೀನು, ಭಕ್ತಿಯಿಂದ ದೇವ್ರನ್ನ ನೆನೆಸ್ಕೋ. ಆದ್ದರಿಂದಲೇ ಈ ಸಗುಣ ರೂಪವನ್ನ ಅಷ್ಟು ಬಣ್ಣನೆ ಮಾಡಿರೋದು, ಅಷ್ಟು ವಿವರಣೆ ಇರೋದು ಅದಕ್ಕೋಸ್ಕರ. ಅದ್ ಹೆಂಗಪ್ಪ ಸರ್ವದಾ ಯಾವಾಗ್ಲೂ ಅದ್ ಹೆಂಗಪ್ಪ ಜ್ಞಾಪಿಸ್ಕೊಳಕ್ಕಾಗತ್ತೆ ದೇವ್ರನ್ನ? ಸಾಧ್ಯವೇ ಇಲ್ಲ. ಇಟ್ಸ್ ಕೈಂಡ್ ಆಫ್ ಡಿಫಿಕಲ್ಟ್. ಇದು ಟೂ ಮಚ್ ಟು ಎಕ್ಸ್ಪೆಕ್ಟ್ ಅಲ್ವಾ? ಅದಕ್ಕೆ ಇನ್ನೊಂದು ಟ್ರಿಕ್ ಕೊಡ್ತಾರೆ ನಮ್ಗೆ ಗುರುಗಳು, ಎಲ್ಲಾರು ದೊಡ್ಡವರು ಬಲ್ಲವರು ಹೇಳ್ತಾರೆ, ಅಟ್ಲೀಸ್ಟ್ ಸ್ವಲ್ಪ ಹೊತ್ತಾದ್ರು ದಿನದಲ್ಲಿ ಆ ದೇವರ ರೂಪವನ್ನ ನೀನು ಮನಸ್ಸಿನಿಂದ ತುಂಬಿಕೊಂಡು ಸೆರೆ ಹಿಡಿ. ನೀನು ಸ್ವಲ್ಪ ಹೊತ್ತಿಗಾದ್ರೂ ಸೆರೆ ಹಿಡಿ. ಯಾವ ತರ ಸೆರೆ ಹಿಡಿ? ದೇಶ ಕಾಲ ವಸ್ತು. ದೇಶ ಏನಪ್ಪಾ? ದೇಶ ಅಂದರೆ ಎಟ್ ಅ ಸರ್ಟನ್ ಒಂದು ಕೋಣೆ. ನಮ್ಮ ರಾಮಕೃಷ್ಣ ಪರಮಹಂಸದ ಫೇಮಸ್ ಸೇಯಿಂಗ್ ಏನಪ್ಪಾ ಅಂದ್ರೆ, ದೇವ್ರನ್ನ ಎಲ್ಲಿ ನೆನೆಸ್ಕೋಬೇಕು? ವನ, ಕೋಣ, ಮನ. ವನ ಫಾರೆಸ್ಟ್, ಅರಣ್ಯಕ್ಕೆ ಹೋಗಿ ಜ್ಞಾಪಿಸ್ಕೊಳಪ್ಪ, ಆಗೋದಿಲ್ಲ. ಆಯ್ತು, ಕೋಣೆ ಯಾವ್ದೋ ಒಂದು ಮೂಲೆ, ನಿನ್ ಮನೇಲಿ ಯಾವ್ದೋ ಒಂದು ಮೂಲೆಯಲ್ಲಿ ಒಂದ್ ಪೂಜೆ ರೂಮ್ ಅಂತ ಇಟ್ಕೋತೀಯ, ಅಥವಾ ನಿಂದ್ರೆ ಯಾವ್ದೋ ಒಂದು ಕೋಣೆ ಒಂದ್ ಮೂಲೆಯಲ್ಲಿ ಕೂತ್ಕೊಂಡು ದೇವ್ರನ್ನ ಜ್ಞಾಪಿಸ್ಕೊ. ಇಲ್ಲ ನನಗೆ ಅಷ್ಟು ಜಾಗ ಇಲ್ಲ, ನಮ್ಮ ಮನೇಲಿ ಜಾಗನೇ ಇಲ್ಲ ಕೂತ್ಕೊಂಡ್ ಮಾಡಕ್ಕೆ ಅಂದ್ರೆ ಮನಸ್ಸಲ್ಲಿ ನೀನು ದೇವ್ರನ್ನ ತುಂಬಿಸ್ಕೋ. ದೇವ್ರನ್ನ ಮೂರ್ತಿಯನ್ನ ನಿನ್ನ ಮನಸ್ಸಲ್ಲಿ ತುಂಬಿಕೊಂಡು ಧ್ಯಾನ ಮಾಡು. ಆ ಸ್ಪೇಸ್ ಅಲ್ಲಿ, ಆ ಜಾಗದಲ್ಲಿ, ದೇಶದಲ್ಲಿ, ದೇಶ ಅಂದ್ರೆ ಜಾಗ, ದೇವ್ರನ್ನ ಕಟ್ಟಾಕು, ಮನಸ್ಸಲ್ಲೇ ಕಟ್ಟಾಕು. ಕಾಲ ಸರ್ವದಾ ಆಗಲ್ಲ, 24 ಗಂಟೆ ಆಗಲ್ಲ. ಆಯ್ತು, ಏನೋ ಒಂದ್ ಸ್ವಲ್ಪ ಇಟ್ಕೋತೀಯ, 10 ನಿಮಿಷನ, 5 ನಿಮಿಷನ, 3 ನಿಮಿಷನ, ಅರ್ಧ ಗಂಟೆನಾ, ಆ ನಿರ್ದಿಷ್ಟವಾದ ಕಾಲದಲ್ಲಿ, ಆ ನಿರ್ದಿಷ್ಟವಾದ ಜಾಗದಲ್ಲಿ ಕೂತ್ಕೊಂಡು ಯು ಡಿಸೈಡ್, ಆಯ್ತಪ್ಪ ನಾನಿನ್ನ 10 ನಿಮಿಷ ದೇವರ ಜಪ ಮಾಡ್ಕೋತೀನಿ, ಧ್ಯಾನ ಮಾಡ್ಕೋತೀನಿ ಅಂತ ಕಟ್ಟಾಕು. ದೇಶ ಕಾಲ ವಸ್ತು. ವಸ್ತು ಏನಪ್ಪ? ಆ ಭಗವಂತನ ಆ ರೂಪ, ಅಥವಾ ಜಪ, ಅಥವಾ ಎರ್ಳು. ಜಪಾನ್ ಬಾಯಲ್ಲಿ ಇಟ್ಕೊಂಡು, ಮನಸ್ಸಿನಲ್ಲಿ ಆ ರೂಪ ಇಟ್ಕೊಂಡು, ನಿರ್ದಿಷ್ಟವಾದ ಕಾಲದಲ್ಲಿ, ನಿರ್ದಿಷ್ಟವಾದ ಜಾಗದಲ್ಲಿ ಕೂತ್ಕೊಂಡು ಪ್ರತಿನಿತ್ಯ ಡಿಸಿಪ್ಲಿನ್ನಿಂದ, ಶಿಸ್ತಿನಿಂದ ದೇವರ ಧ್ಯಾನ ಮಾಡಬೇಕು. ಆದ್ದರಿಂದಲೇ ಈ ತರ ಎಲ್ಲ ಸಗುಣ ಬ್ರಹ್ಮನ ರೂಪಗಳನ್ನ ನಮ್ಗೆ ತಂದು ವಿವರಿಸಿರೋದು. ಸೊ ಇಷ್ಟೆಲ್ಲ ತಿಳ್ಕೊಂಡು ವಸುದೇವ ಈ ತರ ಈ ಭಗವಂತನ ಈ ರೂಪವನ್ನ ನೋಡಿದ ವಸುದೇವಂ ಐಕ್ಷತ ನೋಡ್ಬಿಟ್ಟು ನೆಕ್ಸ್ಟ್ ಏನಾಗತ್ತೆ, ಇದೆಲ್ಲ 10 ಶ್ಲೋಕಗಳಲ್ಲಿ ವಿವರಣೆ ಕೊಟ್ಟಿದ್ದಾರೆ. ಹಿಂಗಿತ್ತು ಪ್ರಕೃತಿ, ಹಿಂಗಿತ್ತು ಮನಸ್ಸು, ಹಿಂಗಿತ್ತು ದೇವ ಹಿಂಗಿದ್ದ, ಅವನ ರೂಪ ಹಿಂಗಿತ್ತು ಅಂತ ಆಯ್ತು. ನೆಕ್ಸ್ಟ್ ಏನ್ ಬರುತ್ತೆ ಅಂದ್ರೆ ವಸುದೇವನ ಸ್ಥಿತಿ ಮತ್ತೆ ಸ್ತುತಿ. ಈ ದೇವ್ರ ರೂಪ ನೋಡ್ಬಿಟ್ಟು ಆ ವಸುದೇವಂಗ್ ಹೆಂಗಪ್ಪ ಆಯ್ತು, ಅವನ್ ಮನಸ್ಥಿತಿ ಹೆಂಗಿತ್ತಪ್ಪ. ನಮ್ ಮುಂದೆ ಈಗ ದೇವರ ದರ್ಶನ ಕೊಟ್ಬಿಟ್ರೆ ನಮ್ಮ ಮನಸ್ಥಿತಿ ಹೆಂಗಿರ್ಬೋದು? ಸಾಧ್ಯವೇ ಇಲ್ಲ. ನಾವು ವಿ ಹ್ಯಾವ್ ಟು ಜಸ್ಟ್ ಇಮ್ಯಾಜಿನ್ ಆ ವಸುದೇವನ್ ಮನಸ್ಥಿತಿ ಹೇಗಿತ್ತು ಅಂತ ನೆಕ್ಸ್ಟ್ ಇಲ್ಲಿ ವೇದವ್ಯಾಸರು ನೆಕ್ಸ್ಟ್ ಕೊಟ್ಟಿದ್ದಾರೆ. ಸೊ ಇಷ್ಟೆಲ್ಲ ಈ ಭಾಗವತದ ಈ 10ನೇ ಸ್ಕಂದದ 3ನೇ ಚಾಪ್ಟರ್ ಅಲ್ಲಿ ಇಷ್ಟೆಲ್ಲ ವಿವರಣೆ ಬಂದಿದೆ. ಇವತ್ತಿಗೆ ಇಷ್ಟು ಸಾಕು ಅನ್ಸತ್ತೆ.
ಸೊ ವಿ ಹ್ಯಾವ್ ಕಮ್ ಟು ನೋ ಆಫ್ ದ ಪ್ರಕೃತಿ ಹೆಂಗ್ ಸಿದ್ಧತೆ ನಡೀತು, ನಾವ್ ಹೆಂಗ್ ಸಿದ್ಧತೆ ಮಾಡ್ಕೋಬೇಕು, ನಾವ್ ಮನಸ್ಸನ್ನ ಹೆಂಗ್ ಇಟ್ಕೋಬೇಕು, ಎಲ್ಲವನ್ನೂ ತಿಳ್ಕೊಂಡಿದೀವಿ. ಈಗ ಏನ್ ಮಾಡ್ಬೇಕು, ಆ ಮನಸ್ಸು, ಆ ದೇವ್ರನ್ನ, ಮನಸ್ಸನ್ನ, ರೂಪವನ್ನು ನಮ್ಮ ಮನಸ್ಸಲ್ಲಿ ತುಂಬಿಕೊಂಡು ಒಂದು ಧ್ಯಾನ ಮಾಡ್ಬೇಕು. ಸೊ ಇವತ್ತಿಗೆ ಇಷ್ಟು ಸಾಕು ಅಂತ ಅನ್ಸುತ್ತೆ.